ಶಿವಯೋಗಿರದ ಕರ್ತಾರನೇ ಸ್ವಾಮಿ ಪದಾರ್ಥ ಶಾಲ ಪರಿಧರನೇ ಮಾತನಾಡುವ ಬೇಡವನು ತೋರುತ್ತಾನೆ ಮಾತನಾಡುವ ದೇವರನ್ನು ತೋರುತ್ತಾನೆ ಕರ್ಮ ಕರ್ಮದ ಧರ್ಮ ಯುಗ ಪುರುಷನೇ ಕರ್ಮ ಕರ್ಮದ ಧರ್ಮ ಯುಗ ಪುರುಷನೇ ಇದರೆಯ ತರವೇ ನಿನಗಾದ ಸರಿಯೇ ಆಂಗಲ್ಲ ಗುರುಕುಮಾರ ಸ್ವಾಮಿಯೇ ಇದರೆಯ ತರವೇ ನಿನಗಾದ ಸರಿಯೇ ಇದರೆಯ ತರವೇ ನಿನಗಾದ ಸರಿಯೇ ಆಂಗಲ್ಲ ಗುರುಕುಮಾರ ಸ್ವಾಮಿಯೇ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ತೊರೆಯೇ ನಿನಗಾದ ಸರಿಯೇ ಆಂಗಲ್ಯ ಗುರುಕುಮಾರ ಸ್ವಾಮಿಯೇ ಜನಿಸಿದ್ದ ಕಾತನ ಸಮ್ಮುಖದಿಂದ ತಪ್ಪತೀತನೇ ಜನಿಸಿದ್ದ ಕಾತನ ಸಮ್ಮುಖದಿಂದ ತಪ್ಪತೀತನೇ ಗುರುವೇ ಕಾಂತಿಗಳ ಹಂಗುವರಿದವನೇ ಸಂಗಮ ಶರಣರಂಗಾಲಿಂಗನೇ ಗುರುವೇ ಕಾಂತಿಗಳ ಹಂಗುವರಿದವನೇ ಸಂಗಮ ಶರಣರಂಗಾಲಿಂಗನೇ ಸಂಗಮ ಶರಣರಂಗಾಲಿಂಗನೇ ಸಂಗಮ ಶರಣರಂಗಾಲಿಂಗನೇ ಈ ಧರೆಯ ತೆರೆಯೇ ನಿನಗಾದ ಸರಿಯೇ ಆಂಗಲ್ಯ ಗುರುಕುಮಾರ ಸ್ವಾಮಿಯೇ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ತೆರೆಯೇ ನಿನಗಾದ ಸರಿಯೇ ಆಂಗಲ್ಯ ಗುರುಕುಮಾರ ಸ್ವಾಮಿಯೇ ಮಂದಿರದ ಕರ್ತಾರನೇ ಸ್ವಾಮಿತ್ವದ ಪಂಚಶಾಲ ತೆರೆದವನೇ ಶಿವಯೋಗ ಮಂದಿರದ ಶಿವಯೋಗ ಮಂದಿರ ಕರ್ತಾರನೇ ಸ್ವಾಮಿತ್ವದ ಪಂಚಶಾಲ ತೆರೆದವನೇ ಮಾತನಾಡುವ ದೇವರನ್ನು ತೋರಿದವನೇ ಮಾತನಾಡಿನ ದೇವರನ್ನು ತೋರಿದವನೇ ಧರ್ಮಕಂದ ಧರ್ಮವಿದ ಪುರುಷನೇ ಧರ್ಮಕಂದ ಧರ್ಮವಿದ ಪುರುಷನೇ ಈ ಧರೆಯ ತೊರೆಯೇ ನಿನಗಾದ ಸರಿಯೇ ಆಂಗಲ್ಯ ಗುರುಕುಮಾರ ಸ್ವಾಮಿಯೇ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ತೊರೆಯೇ ನಿನಗಾದ ಸರಿಯೇ ನಿನಗಾದ ಸರಿಯೇ ನಿನಗಾದ ಸರಿಯೇ ಸರಿಯೇ
पंचाक्षर उत्तराजं गणितं संगीत सम्राट पंचाक्षर उत्तराजं गणितं महिता ತುಂಬಿದ ಪ್ರೇಮ ಎಲ್ಲರ ಮನೆಯ ತುಂಬಿದ ಪ್ರೇಮ ಈ ಧರೆಯ ಬರವೇ ನಿನಗಾದ ಸರಿಯೇ ಅಂಗಲ್ಲ ಗುರು ಕುಮಾರ ಸ್ವಾಮಿ ಬಸವಲಿಂಗೇಶ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ಬರವೇ ನಿನಗಾದ ಸರಿಯೇ ಅಂಗಲ್ಲ ಗುರು ಕುಮಾರ ಸ್ವಾಮಿಯೇ ಅಂಗಲ್ಲ ಗುರು ಕುಮಾರ ಸ್ವಾಮಿಯೇ ಅಂಗಲ್ಲ ಗುರು ಕುಮಾರ ಸ್ವಾಮಿಯೇ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರನ್ನ ಗೌರವಿಸಬೇಕು. ಅದೇ ರೀತಿಯಾಗಿ ದೇವಸ್ಥಾನದ ಮುಂದುಗಡೆ ಕಟ್ಟಿ ಮೇಲೆ ಕೊಟ್ಟಕ್ಕಂತ बसवन्ना जयतु जगद्गुरु बसवन्ना गंगमरूपनि बसवन्ना जगतोद्धारक बसवन्ना गंगमरूपनि बसवन्ना जगतोद्धारक बसवन्ना जय गुरु बसवन्ना जयतु जगद्गुरु बसवन्ना जय गुरु बसवन्ना जयतु जगद्गुरु बसवन्ना बसवन्ना
ಮಕರ ಮೂಲ ಓಂಕಾರ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ प्रभुवे बसवण्णा पतित पावन बसवण्णा धर्म प्रभुवे बसवण्णा पतित पावन बसवण्णा भक्तर प्राणने बसवण्णा भव भयकारक बसवण्णा ಪ್ರಾಣನೆ ಬಸವಣ್ಣ ಭವ ಭಯಕಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಶಂಕರನೇ ಬಸವಣ್ಣ ಶಂಕರನೇ ಬಸವಣ್ಣ ಬಸವಣ್ಣ ಶಂಕರನೇ ಬಸವಣ್ಣ ಮಂಕುಮಲವರ ಮಗವನು ಧರಿಸಿದ ಮಹಾದೇವನೇ ಬಸವಣ್ಣ ಮಗವನು ಧರಿಸಿದ ಮಹದೇವನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ನವಗುಣಗಿ ನವಗಣ್ಣ ನನ್ನೊಳಗಿ ಅಣುಗಣ್ಣ ಮಹದುಳಗಿ ಮಹಮಣ್ಣ ಶರಣರ ಹೃದಯ ನಿವಾಸನೆ ಕಣ್ಣ ಬೇಗನೆ ಬಾಳೆ ಬಸವಣ್ಣ ಶರಣರ ಹೃದಯ ವಾಸನೆ ಅನ್ನ ಬೇಗನೆ ಬಾರನೆ ಬಸವಣ್ಣ ಸಾಂಬ ಸುರಾಸುರ ಸಾಂಬ ಶಿವ ಸಾಂಬ ಸುರಾಸುರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಓಂ ಶಿವ ಸಾಂ 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 ಶಿವ ಓಂ ಶಿವ ಬಸವ ಬಸವ ಬಸವರಾಜ ಬಸವೇಶ ಬಸವರಸ ಬಸವಣ್ಣ ಬಸವ ಬಸವೇಶ ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮವರಲೋಲಂ ಬಸವಂ ಕಾಲಂಗಿಕಾಲಂ ಅನುಪಮಶೀಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಮಹಾತ್ಮರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ನಾಡಿನ ನೆಲ ಜಲವನ್ನು ಅತ್ಯಂತ ಪವಿತ್ರಗೊಳಿಸಿರ್ತಕ್ಕಂಥ ಮಹಾನ್ ಶಿವಯೋಗಿ ಶ್ರೀ ಗುರು ಶಿವಲಿಂಗೇಶ್ವರರನ್ನು ಶರಣ ಶಿವಲಿಂಗೇಶ್ವರರನ್ನು ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ನಮ್ಮ ಮಾದನಿ ವರ್ಗೀಯ ಅತ್ಯಂತ ಜಾಗೃತ ಮತ್ತು ಪವಿತ್ರ ಕ್ಷೇತ್ರ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನ ನೂತನ ಮಹಾದ್ವಾರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಬಸವ ಪುರಾಣ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ನತಮಸ್ತಕನಾಗಿ ಪೂಜ್ಯ ಮರದೇವರಲ್ಲಿ ಶರಣೆಂದು ಕಲಾ ಬಳಗವೇ ನಮ್ಮೂರಿನ ಎಲ್ಲ ಗುರು ಹಿರಿಯರೇ, ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ಪರಸ್ಥಳದಿಂದ ಆಗಮಿಸಿರತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಂದಿರ ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ. ತಮ್ಮ ಪ್ರಣತಿಯೂ ಅದೇ,
ಭಕ್ತಿಯೂ ಅದೇ. ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೇತಾನೆಲ್ಲಿಯದು. ಗುರುವೂ ಅದೇ, ಲಿಂಗವೂ ಅದೇ. ಶಿಷ್ಯನ ಸುಜ್ಞಾನ ಅಂಕುರಿಸದ ನಕ್ಕರ ಭಕ್ತಿ ಎಲ್ಲಿಯದು. ಸೋಹಂ ಎಂಬುದ ಕೇಳಿ ದಾಸೋಹವ ಗೈಯದಿದ್ದುಡೆ ಪತಿಗಳಿವೆ ಗುಹೇಶ್ವರ. ಅಲ್ಲಮ ಪ್ರಭುದೇವರ ಬಹಳ ಸುಂದರವಾಗಿರತಕ್ಕಂಥ ವಚನ. ಯಾವುದೇ ಕಾರ್ಯ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಎಲ್ಲರೂ ಬೇಕು. ಒಬ್ಬರಿಂದಲೇ ಎಲ್ಲ ಕಾರ್ಯ ಆಗಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಈ ಒಂದು ವಚನ ಬಹಳ ಮಾರ್ಮಿಕವಾಗಿ ಉದಾಹರಣೆಯ ಮುಖಾಂತರ ಚೆನ್ನಾಗಿ ತಿಳಿಸ್ತಾರೆ. ಪ್ರಣತಿಯೂ ಅದೇ, ಬತ್ತಿಯೂ ಅದೇ. ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಒಂದು ದೀಪ ಚೆನ್ನಾಗಿ ಬೆಳಗಿ ನಮಗೆ ಬೆಳಕು ಕೊಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಮೊದಲಿಗೆ ಪ್ರಣತೆ ಬೇಕು. ನೀವೇನು ಹಣತಿ ಅಂತಿರಲ್ರವ, ಆ ಪ್ರಣತೆ ಬೇಕು. ಪ್ರಣತೆಯ ಜೊತೆಗೆ ಬತ್ತಿಯೂ ಕೂಡ ಬೇಕು. ಮತ್ತು ಪ್ರಣತೆ ಬತ್ತಿ ಇತರ ದೀಪ ಬೆಳಗ್ತದೋ ಹೆಂಗ? ಮುಖ್ಯವಾಗಿ ಏನ್ ಬೇಕು ತಂಗಿ? ಎಣ್ಣೆ ಬೇಕು. ಎಣ್ಣೆ ಇದ್ದಿದ್ದಿಲ್ಲ ಅಂತಂದ್ರ ಅಲ್ಲಿ ಜ್ಯೋತಿ ಬೆಳಗಸಕ ಬರೋದಿಲ್ಲ, ನಮಗ ಬೆಳಕ ಸಿಗೋದಿಲ್ಲ. ಒಂದು ದಿವಸ ಬತ್ತಿ ಮತ್ತು ಎಣ್ಣೆ ನಡ್ಬರ್ಕ ಜಗಳ ಆತಂತ. ಬಹಳ ಚಂದದ ಕೇಳ್ರಿ. ಬತ್ತಿ ಅಂತಿತ್ತು, ನಾನು ದೊಡ್ಡವ, ನಾ ಇದ್ದಿದ್ದಿಲ್ಲ ಅಂದ್ರ ದೀಪನ ಬೆಳಗಾಕ ಬರುವುದಿಲ್ಲ ಅಂತ ಬತ್ತಿ ಅಂತಿತ್ತು. ಎಣ್ಣೆ ಅಂತಿತ್ತು, ನಿನ್ಕ ದೊಡ್ಡವ ನಾನ ಇದ್ದಿದ್ದಿಲ್ಲ ಅಂತಂದ್ರ ಪುರ್ರಂತ ನೋಡೋದ್ರೊಳಗೆ ಸುಟ್ಟು ಹೋಗ್ತೀನಿ ನೀನು. ಅದಕ್ಕೆ ನೀ ದೊಡ್ಡವಲ್ಲ, ನಾ ದೊಡ್ಡವಂತಿತ್ತು ಎಣ್ಣೆ. ಇಬ್ಬರು ಜಗಳ ಜೋರಾಯ್ತು. ಮತ್ತಿನ್ನು ಜಗಳ ಜೋರಾಯ್ತು ಅಂತಂದ್ರೆ ಬಿಡಿಸೋರೊಬ್ರು ಬೇಕಲ್ಲ, ಸಮಾಧಾನ ಹೇಳೋರು ಬೇಕಲ್ಲ. ಇವರಿಬ್ಬರು ಜಗಳ ಎಲ್ಲಿ ಹೋತು ಅಂತಂದ್ರೆ ಫಣತಿ ಹತ್ರ ಹೋತು. ಫಣತಿ ಹತ್ರ ಅವಾಗ ಇವೆರಡು ಅಂತಾವ, ಏನು ಬತ್ತಿ ಮತ್ತು ಎಣ್ಣೆ ಆ ಫಣತಿಗಂತವ, ಫಣತೆಪ್ಪ ನಮ್ಮಿಬ್ಬರೊಳಗೆ ಯಾರು ದೊಡ್ಡವರು? ಅವಾಗ ಫಣತೆ ಅಂತಂತ, ನನಗೆ ಗೊತ್ತಿಲ್ಲಪ್ಪ ಅಂತ ಡಬ್ಬು ಮಾಡ್ಕೊಂಡು ಬಿಡುತ್ತಂತ. ಅವಾಗ ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ, ಬೆಳಕ ಮೊದಲ ಇಲ್ಲ. ಹಂಗೆ ಯಾವುದೇ ಒಂದು ಕಾರ್ಯ ಆಗಬೇಕಾಗಿತ್ತು ಅಂತಂದ್ರೆ ಅದು ಮದುವೆನೇ ಆಗಿರ್ಬೋದು, ಮುಂಜಾನೆ ಆಗಿರ್ಬೋದು, ಜಾತ್ರೆನೇ ಆಗಿರ್ಬೋದು, ಯಾತ್ರೆನೇ ಆಗಿರ್ಬೋದು, ಅದು ಆಗಬೇಕಾಗಿತ್ತು ಅಂತಂದ್ರೆ ಎಲ್ಲರೂ ಕೂಡ್ದಾಗೆ ಆಗ್ತದ. ಎಲ್ಲ ಕಡೆಗೆ ಮಾತಾಡಕತ್ತಾರ. ಈ ಖಂಡೇರಾಯನ ಜಾತ್ರೆ ಬಹಳ ಜೋರು ಮಾಡಕತ್ತಾರ. ಖಂಡೇರಾಯನ ಜಾತ್ರೆ ಬಸವ ಪುರಾಣ ಬಹಳ ಜೋರು ಮಾಡಕತ್ತಾರ. ಹಿಪ್ಪುರ್ಗಿ ಭಕ್ತರು ಅಂತ ತಿಳ್ಕೊಂಡು ಎಲ್ಲಾ ಕಡೆಗೆ ಮಾತಾಡಕತ್ತಾರ. ಇದ್ರೊಳಗೆ ಒಬ್ಬರದೇ ಪರಿಶ್ರಮ ಐತೇನೋ,
ಇಲ್ಲಿ ಟ್ರಸ್ಟ್ ಕಮಿಟಿಯವರ ಒಂದು ಶ್ರಮ, ನಿಮ್ಮೆಲ್ಲರ ಭಕ್ತಿ, ಸಂಗಮೇಶ್ವರ ಮತ್ತು ಖಂಡೇರಾಯನ ಶಕ್ತಿ, ಇವು ಮೂರು ಕೂಡಿದಾಗ ಕಾರ್ಯಕ್ರಮ ಯಶಸ್ಸು. ಇಲ್ಲಿ ಸಂಗಮನಾಥ ಖಂಡೇರಾಯನ ಶಕ್ತಿ ಅಂತೂ ಐತಿ, ಮಾಡ ಭಕ್ತರ ಇದ್ದಿದ್ದಿಲ್ಲ ಅಂತಂದ್ರ ಭಕ್ತರು ಅದಾರ, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪಕರು ಚೆನ್ನಾಗಿ ಮಾಡದೇ ಇದ್ರ ಹೆಂಗೆ ಈ ಕಾರ್ಯಕ್ರಮ ಯಶಸ್ಸು ಆಗೋದಿಲ್ಲ. ಎಲ್ಲರೂ ಕೂಡಿದಾಗ, ಎಲ್ಲರ ಕೈ ಹಚ್ಚಿದಾಗ ಹೆಂಗೆ ಯಾವುದೇ ಕಾರ್ಯಗಳು ಅತ್ಯಂತ ಯಶಸ್ಸು ಆಗ್ತವ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತಾರೆ, ಪ್ರಣತೆಯೂ ಅದೇ, ಬತ್ತಿಯೂ ಅದೇ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಮುಂದೆ ಇನ್ನೊಂದು ಬಹಳ ಚಂದ ಮಾತು ಹೇಳ್ತಾರ ಅವರು, ಗುರುವೂ ಅದೇ, ಲಿಂಗವೂ ಅದೇ, ಶಿಷ್ಯನ ಸುಜ್ಞಾನ ಅಂಕುರಿಸದ ನಕ್ಕರ ಭಕ್ತಿ ಎಲ್ಲಿಯದು. ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದೊಳಗ ಮುಖ್ಯವಾಗಿ ಗುರು ಬೇಕು. ಯಾಕ? ಶಿಷ್ಯ ತನ್ನ ಸ್ವರೂಪ ಜ್ಞಾನವನ್ನ ಮಾಡ್ಕೋಬೇಕಾಗಿತ್ತು ಅಂತಂದ್ರ ಅಲ್ಲಿ ಲಿಂಗ ಕೊಡಾಕ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ ಲಿಂಗ ಬೇಕು. ಲಿಂಗ ಕೊಡಬೇಕಾದ್ರ ಗುರು ಬೇಕು. ಗುರು ಅದಾನಂದ ಬಳಕ ಅವ ಲಿಂಗ ಕೊಡಬೇಕು. ಇಲ್ಲಿ ಗುರುನೂ ಅದಾನ, ಲಿಂಗವೂ ಕೂಡ ಅದ. ಆದ್ರ ಭಕ್ತನಲ್ಲಿ ಸುಜ್ಞಾನನ ಇದ್ದಿದ್ದಿಲ್ಲ ಅಂತಂದ್ರ ಭಕ್ತಿ ಎಲ್ಲಿದು ಬರ್ತದ? ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತಂದ್ರೆ ಭಕ್ತನಲ್ಲಿ ಭಕ್ತಿ ಬೇಕು. ಎಂಥ ಭಕ್ತಿ ಬೇಕು ಅಂತಂದ್ರ ಏಕಮೂರ್ತಿ ತ್ರಯೋ ಭಾಗ ಗುರು ಲಿಂಗಂತು ಜಂಗಮ. ಭಕ್ತನಲ್ಲಿ ಎಂಥ ಜ್ಞಾನ ಬೇಕು, ಎಂಥ ತಿಳುವಳಿಕೆ ಬೇಕು ಅಂತಂದ್ರ ಗುರು, ಲಿಂಗ, ಜಂಗಮ ಇವು ಮೂರು ಪರಮಾತ್ಮನ ಅಭಿವ್ಯಕ್ತ ರೂಪ. ಗುರುವಿಗೂ ದೇವರಿಗೂ ಭೇದವಿಲ್ಲ, ಲಿಂಗಕ್ಕೂ ದೇವರಿಗೂ ಭೇದವಿಲ್ಲ, ಜಂಗಮ ಮತ್ತು ದೇವರಿಗೂ ಭೇದವಿಲ್ಲ. ಇವು ಮೂರು ಪರಮಾತ್ಮನ ಅಭಿವ್ಯಕ್ತ ರೂಪ ಅಂತ ತಿಳ್ಕೊಂಡು ಯಾರು ತನ್ನ ಮನೆ ತನಕ ಸೋಹಂ ಎಂಬುದ ಕೇಳಿ, ಯಾರು ಪರಮಾತ್ಮನ ಸ್ವರೂಪವೇ ನಾನು ಎಂತಕ್ಕಂಥ ಸ್ಥಿತಿಯಲ್ಲಿ ಇರತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ, ಸೋಹಂ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ ಒಬ್ಬ ಶಿವಯೋಗಿ ಯಾವಾಗ ಆ ಸೋಹಂ ಎಂತಕ್ಕಂಥ ಶಬ್ದವನ್ನ ಈ ಭಕ್ತ ಕೇಳ್ತಾನ, ಭಕ್ತನ ಕಿವಿಗೆ ಬೀಳ್ತದ, ಭಕ್ತನ ಒಂದು ಜ್ಞಾನಕ್ಕ ಅರಿವಿಗೆ ಈ ಬಂದಿರತಕ್ಕಂಥ ವ್ಯಕ್ತಿ ಆತ ಶಿವಸ್ವರೂಪ ಎಂತಕ್ಕಂಥದ್ದು ಅರಿವಿಗೆ ಬರ್ತದ, ತಿಳುವಳಿಕೆಗೆ ಬರ್ತದ. ಆವಾಗ ಆ ಭಕ್ತನ ಧರ್ಮ ಏನು ಅಂತಂದ್ರ ದಾಸೋಹವಗೈಯುವುದು, ದಾಸೋಹ ಮಾಡುವುದು. ಭಕ್ತನ ಧರ್ಮ ಏನು ಅಂತಂದ್ರ ದಾಸೋಹ ಮಾಡುವುದು. ದಾನ ಮತ್ತು ದಾಸೋಹ ಎರಡಕ್ಕೂ ವ್ಯತ್ಯಾಸ ಅದ. ದಾನ ಕೊಡುವಲ್ಲಿ ಈ ದಾನವನ್ನು ನಾನು ಕೊಟ್ಟೆ ಎಂಬತಕ್ಕಂಥ ಒಂದು ಭಾವ ಇರ್ತದ. ನಾ ಕೊಟ್ಟೆ, ಇಂಥ ಒಂದು ಕಾರ್ಯಕ್ಕೆ ನಾ ಕೊಟ್ಟೆ ಎಂಬತಕ್ಕಂಥ ಭಾವ ಅದು ದಾನದೊಳಗೆ ಇರ್ತದ. ಆದ್ರೆ ದಾನಕ್ಕಿಂತಲೂ ಕೂಡ ದಾಸೋಹ ಬಹಳ ದೊಡ್ಡದು ಅಂತಾರ ಶರಣರು. ದಾನದೊಳಗೆ ನಾ ಕೊಟ್ಟೆ ಅನ್ನೋ ಒಂದು ಭಾವ ಅದ, ಆದ್ರೆ ದಾಸೋಹದೊಳಗೆ ಎಂಥ ಭಾವ ಅದ ಅಂತಂದ್ರ ದೇವ್ರೇ ನೀ ಕೊಟ್ಟಿದ್ದ ನಿನಗೂ ಕೊಟ್ಟಿನಿ ಹೊರತು ಇದ್ರೊಳಗೆ ನಂದು ಏನೂ ಇಲ್ಲ ಎಂತಕ್ಕಂಥ ಒಂದು ನಿಸ್ವಾರ್ಥ ಭಾವ ಅದ. ಹೀಗಾಗಿ ಅದಕ್ಕೆ ದಾಸೋಹ ಅಂತ ಕರೆದ್ರು. ದಾಸೋಹ ಅಂತಂದ್ರ ನಂದೇನು ಇಲ್ಲಪ್ಪ, ಎಲ್ಲವೂ ಕೂಡ ನಿಂದ ಇಳೆ ನಿಮ್ಮ ದಾನ,
ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಏನು ಇಲ್ಲಪ್ಪ ನಮ್ದು ಅಂತಾರಲ್ಲ. ನಮ್ದೇನೈತ್ರಿ ಅಪ್ಪಾರ, ಎಲ್ಲ ನಿಮ್ದಾರಿ ಅಂತೀರೇನಿಲ್ಲ. ಈ ಒಂದು ಭಾವಕ್ಕೆ ಏನಂತ ಕರೀತಾರ ಅಂತಂದ್ರ ದಾಸೋಹ ಅಂತ ಕರೀತಾರ. ದಾಸೋಹ, ಈ ದಾಸೋಹ ಭಾವ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಬೇಕು ಅಂತಾರ ಶರಣರು. ದಾಸೋಹ ಕೊಡತಕ್ಕಂಥ ಭಾವ ಬೇಕು, ಭಾವ ಬೇಕು. ಒಂದು ಮನೆಗೆ ಶಿವಲಿಂಗ ಶಿವಯೋಗಿಗಳಂಥವರು ಒಬ್ಬರು ಮಹಾತ್ಮರು ಭಿಕ್ಷೆಗೆ ಹೋದರು. ಅಜ್ಜಿ ಬಹಳ ಜಿಪುಣ, ಇವತ್ತ ನೀಡಾಕ ಏನೂ ಇಲ್ಲ, ನಾಳೆಗೆ ಬಾ ಅಂದಳು. ಮರುದಿವ್ಸನೂ ಕೂಡ ಬಂದ್ರು ಅವರು ಪುಣ್ಯಾತ್ಮರು, ಭಿಕ್ಷಾಂದೇಹಿ ಅಂದ್ರು. ಇವತ್ತು ಮನೆಯಾಗ ಏನೂ ಇಲ್ಲ, ನಾಳೆಗೆ ಬಾ ಅಂದಳು. ಮತ್ತ ಮರುದಿವ್ಸನೂ ಕೂಡ ಹೋದ್ರು, ಮತ್ತ ನಾಳೆಗೆ ಬಾ ಅಂದಳು. 10 ರಿಂದ 15 ದಿವಸ ಹಿಂಗ ಅಂದಳು. ಆದ್ರೆ ಅವರು ಬಿಡ್ಲಿಲ್ಲ. ಒಂದು ದಿವಸ ಭಿಕ್ಷಾಂದೇಹಿ ಅಂದಳು. ಒಲಿ ಮುಂದೆ ಅಡಿಗೆ ಮಾಡ್ಕೊಂತ ಕುಂತಿದ್ಳು ಅಜ್ಜಿ. ಇವ ಇನ್ನೊಮ್ಮೆ ನನ್ನ ಮನೆಗೆ ಭಿಕ್ಷಕ ಬರಬಾರದು ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ಒಲಿ ಮುಂದೆ ಇರ್ತದಲ್ಲ ಮಸಿ ಅರಬಿ, ಮಸಿ ಅಂದ್ರೆ ಗೊತ್ತಾಗ್ತದಲ್ಲ, ಆ ಹಂಚಿ ಇಳ್ಬೇಕ, ಪಾತ್ರೆ ಇಳ್ಬೇಕ, ಇಟ್ಟಿರ್ತಿರಲ್ಲ ಅದು ಬಟ್ಟಿ, ಮಸಿ ಅರಬಿ. ಆ ಮಸಿ ಅರಬಿನ ಜೋಳಿಗೆ ಹಾಕಿಬಿಟ್ರು ಮುದುಕಿ. ಸಿಟ್ಟಾಗಲಿಲ್ಲ ಅವರು. ಸೀದಾ ಮಠಕ್ಕೆ ಬಂದರು. ಮಠದ ಮುಂದೆ ಏನು ಬಾವಿ ಇತ್ತಲ್ಲ, ಆ ಬಾವ್ಯಾಗ ಆ ಮಸಿ ಅರಬಿ ಸ್ವಚ್ಛ ತೊಳೆದ್ರು, ಬೆಳ್ಳಗಾತು. ಬಿಸಿಲಿಗೆ ಹಾಕಿದ್ರು, ಒಣಗಿತು. ಆ ಮಸಿ ಅರಬಿಯೊಳಗ ಒಂದು 5-6 ಬತ್ತಿ ಮಾಡಿದ್ರು. ಬತ್ತಿ ಮಾಡಿ ಶಿವಲಿಂಗಪ್ಪನ ಮುಂದೆ ದೀಪ ಹಚ್ಚಿ, ಆ ದೀಪದ ಬೆಳಕಿನೊಳಗೆ ಶಿವಲಿಂಗಪ್ಪದ ಅಂತಾರಂತ, ಯಪ್ಪ ಶಿವಲಿಂಗಪ್ಪ, ಈ ಬತ್ತಿ ಏನು ದಾನ ಮಾಡ್ಯಾಳಲ್ಲ, ಈ ಅರವಿ ಏನು ದಾನ ಮಾಡ್ಯಾಳಲ್ಲ, ಪಾಪ ಅವಳು ಬಹಳ ಬಡವಿ. ಇವತ್ತು ನಿನಗ ಒಂದಿಟ್ಟು ಬೆಳಕಾಗ್ಯದ ಅಂತಂದ್ರ ಆ ಅಜ್ಜಿ ಪುಣ್ಯ. ಇವತ್ತು ಅವನ ಬೆಳಕನ್ನು, ಅಕ್ಕಿನ ಬೆಳಕದೊಳಗೆ ನೀ ಅದಿ ಅಂದ ಬಳಕ ಅಕ್ಕಿನ ಮನಿ ಎಲ್ಲ ಸಿರಿ ಸಂಪತ್ತಿನಿಂದ ತುಂಬುವಂಗ ಮಾಡು ಅಂತ ತಿಳ್ಕೊಂಡು ಶಿವಲಿಂಗಪ್ಪಗೆ ಬೇಡ್ತಾರಂತ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ, ಸತ್ಕಾರ್ಯಗಳಿಗೆ ಕೊಟ್ಟಿರ್ತಕ್ಕಂಥ ಆ ದಾಸೋಹ, ನೀವು ಕೊಟ್ಟಿರ್ತಕ್ಕಂಥ ಪದಾರ್ಥ ಅದು ಶಿವನಿಗೆ ಮುಟ್ಟುತ್ತದ. ಅದಕ್ಕೆ ಮಕ್ಕಳಿಗೆ ನಾವು ಮೊದಲ ಕೊಡದು ಕಲಿಸಬೇಕು. ಶ್ರದ್ಧೆಯ ದೇಯಂ. ಎಲ್ಲಿ ಪುಣ್ಯದ ಕಾರ್ಯಗಳು ನಡೆದಾವ, ಎಲ್ಲಿ ಸತ್ಕಾರ್ಯಗಳು ನಡೆದಾವ, ಒಂದಿಷ್ಟು ನಾವು ಕೊಡೋದು ಕಲಿಸಿದ್ವಿ ಅಂತಂದ್ರ ಅವರು ನಾಳೆ ದೊಡ್ಡವರಾಗ್ತಾರ. ಹಿಂದಿನವರೆಲ್ಲರೂ ಕೊಟ್ಟಾರ ಅಂತ ತಿಳ್ಕೊಂಡ ಇವತ್ತು ಮಠಗಳನ್ನು ನೋಡ್ತೀವಿ, ಮಂದಿರಗಳನ್ನು ನೋಡ್ತೀವಿ, ಶಾಲೆ ಕಾಲೇಜುಗಳನ್ನು ನೋಡ್ತೀವಿ, ಹಾಸ್ಟೆಲ್ಗಳು ನೋಡ್ತೀವಿ, ಅನ್ನ ದಾಸೋಹಗಳು ನೋಡ್ತೀವಿ. ಕಾರಣ ಏನು ಅಂತಂದ್ರ ಅವರು ದಾಸೋಹ ಮಾಡ್ಯಾರಂತ ತಿಳ್ಕೊಂಡು ಇವತ್ತು ಸಮಾಜದೊಳಗ, ನಮ್ಮ ಸಮಾಜ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿ ಕೊಡೋದ್ರೊಳಗೆ ಬಹಳ ದೊಡ್ಡ ಶಕ್ತಿ ಅದ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಂತ, ಕೊಡ್ರಪ್ಪ, ಸತ್ಕಾರ್ಯಕ್ಕೆ ಕೊಡ್ರಪ್ಪ, ಒಳ್ಳೇದಾಗ್ತದ ಅಂತೇಳಿ ಹೇಳ್ತಿದ್ರಂತ. ದಾನೇನ ಭೂತಾನಿ ವಶೀಭವಂತಿ ಅಂತ ಹೇಳ್ತಿದ್ರಂತ. ಕದಿರ ರೇಮಯ್ಯ, ಇವ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತೀರಿ, ಬಹಳ ಅದ್ಭುತ ಪ್ರಸಂಗ ಅದ ಇವತ್ತಿನ ಪ್ರಸಂಗ. ಕದಿರ ರೇಮಯ್ಯ ಅಂತ ಕಲ್ಯಾಣದೊಳಗೆ ಒಬ್ಬರು ಶರಣರು. ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಶ್ರೀಶೈಲದಿಂದ ಕಲ್ಯಾಣಕ್ಕೆ ಬಂದವರು. ನೋಡ್ರಿ, ಆಗಿನ ಕಾಲದೊಳಗೆ ಎಷ್ಟು ದೂರದಿಂದ ಶರಣರು ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದಿದ್ರು ಅನ್ನೋದು. ಆಂಧ್ರ ಪ್ರದೇಶದವರು ಇವರು, ಕದಿರ ರೇಮಯ್ಯನವರು. ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದರು. ಇವರು ಗುರುಗಳು ಎಲ್ಲಿ ಇರ್ತಿದ್ರು ಅಂತಂದ್ರೆ ಶ್ರೀಶೈಲದೊಳಗೆ ಇರ್ತಿದ್ರು. ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂತಂದ್ರ, ಶ್ರೀಶೈಲ ಮಲ್ಲಯ್ಯನ ಜಾತ್ರೆ ಯಾವಾಗ್ರಿಪ್ಪ? ಯುಗಾದಿಗೆ ಹೌದಲ್ಲ, ಆ ಯುಗಾದಿ ಸಂದರ್ಭದೊಳಗ ಮಲ್ಲಯ್ಯನ ಜಾತ್ರೆ ಮಾಡಿ ಗುರುಗಳ ದರ್ಶನ ತಗೊಂಡು ಬರೋ ಪದ್ಧತಿ ಕದಿರ ರೇಮಯ್ಯನವ್ರದ್ದು. ಒಂದು ದಿವಸ ಬಸವಣ್ಣವ್ರಿಗೆ ಭೇಟಿ ಆಗ್ತಾರೆ ಕದಿರ ರೇಮಯ್ಯನವ್ರು. ಅಣ್ಣ, ಮತ್ತ ನಾನು ಶ್ರೀಶೈಲಕ್ಕೆ ಹೋಗಿ ಬರುತ್ತೇನೆ,
ಗುರುವಿನ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ ಕೂಡಲೇ ಬಹಳ ಸಂತೋಷದಿಂದ ಬೀಳ್ಕೊಡ್ತಾರ ಬಸವಣ್ಣವ್ರು. ಕದಿರ ರೇವಯ್ಯನವರು ಅಂತಂದ್ರೆ ನಮ್ಮ ಅಜ್ಜಾರಿದ್ದಂಗೆ. ಬೆಳಿಗ್ಗೆ ಒಂದು ಹೊತ್ತು ಪೂಜಾ, ಮಧ್ಯಾಹ್ನ ಒಂದು ಹೊತ್ತು ಪೂಜಾ, ರಾತ್ರಿ ಒಂದು ಹೊತ್ತು ಪೂಜಾ, ತ್ರಿಕಾಲ ಪೂಜಾ. ಸ್ನಾನ ಪೂಜಾ ಆಗಲಾರದೆ ಒಂದು ಹನಿ ಸಹಿತ ನೀರ ಬಾಯಾಗ ಹಾಕೊಳ್ತಿದ್ದಿಲ್ಲ. ಅಷ್ಟು ಆಚಾರ ನಿಷ್ಠರು ಕದಿರ ರೇಮಯ್ಯನವರು. ಬ್ಯಾಸಗಿ ದಿವಸ ನಡ್ಕೊಂತ ಬರಾಕತ್ತಾರ ಮಠ ಮಧ್ಯಾಹ್ನ ಆತು, ನೀರಡಿಕೆ ಆಗಿಬಿಡ್ತು. ಮಧ್ಯಾಹ್ನ ಪೂಜಾದ ಟೈಮ್ ಆತು, ಮಧ್ಯಾಹ್ನ 2-3 ಗಂಟೆ ಆತು. ಒಂದು ಸಣ್ಣ ಹಳ್ಳಿ ಹತ್ತು, ಆ ಹಳ್ಳಿಯೊಳಗೆ ಯಾರಾದರೂ ಕೂಡ ಶಿವಭಕ್ತರದಾರೋ ಹ್ಯಾಂಗೋ ಅಂತ ತಿಳ್ಕೊಂಡು ಹುಡುಕ್ಯಾಡಕತ್ತಿದ್ರು. ಒಂದು ಮನಿ ಮ್ಯಾಲ ಒಂದು ಸಣ್ಣ ಬೋರ್ಡ್ ಹಾಕಿದ್ರು, ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ತಿಳ್ಕೊಂಡು ಒಂದು ಬೋರ್ಡ್ ಹಾಕಿದ್ರು. ಇದನ್ನ ನೋಡಿರ್ತಕ್ಕಂಥ ಕದಿರ ರೇಮಯ್ಯನವರು, ಓಹೋ ಇದು ಶಿವಭಕ್ತರ ಮನಿ ಅದ, ಇವರು ದಾಸೋಹ ಸಂಪನ್ನ ಮನೆತನದವರು ಅದಾರ ಅಂತ ತಿಳ್ಕೊಂಡು ಭಿಕ್ಷಾಂದೇಹಿ ಅಂದ್ರು. ಮನಿ ಮುಂದೆ ನಿಂತವ್ರ ಭಿಕ್ಷಾಂದೇಹಿ ಅಂದ್ರು. ಒಳಗೆ ಇರತಕ್ಕಂಥ ದಂಪತಿಗಳು, ಗಂಡನ ಹೆಸರು ಸೋಮನಾಥ, ಹೆಂಡತಿ ಹೆಸರ ಅಣ್ಣಲಾದೇವಿ. ಸಣ್ಣ ಒಂದು 3-4 ವರ್ಷದ ಮಗು ಮಲ್ಲಿಕಾರ್ಜುನ ಅಂತ ಅವನ ಹೆಸರು. ಈ ಸೋಹಂ ಭವತಿ ಭಿಕ್ಷಾಂದೇಹಿ ಈ ವಾಕ್ಯ ಕೇಳೋದು ಕೂಡಲೇ ಎಲ್ಲರೂ ಮನೆ ಹೊರಗೆ ಬಂದರು. ನೋಡ್ತಾರ, ಒಬ್ಬರು ಸ್ವಾಮಿಗಳು ನಿಂತಿದ್ರು. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಪಾದಕ್ಕೆ ನೀರು ಕೊಟ್ಟು ಬರ್ಬೇಕ್ರಿ ಅಪ್ಪ ಬರ್ಬೇಕ್ರಿ ಅಂತ ಒಳಗೆ ಕರ್ಕೊಂಡ್ರು. ಆವಾಗ ಕದಿರ ರೇಮಯ್ಯನವ್ರು ಅಂತಾರ, ಏನಪ್ಪ ಭಕ್ತ, ನಾವು ಸ್ವಾಮಿಗಳಪ್ಪ, ನಾವು ಕಲ್ಯಾಣದಿಂದ ಶ್ರೀಶೈಲಕ್ಕೆ ನಡೆದೀವಪ್ಪ, ನಾವು ಆಚಾರ ನಿಷ್ಠರಪ್ಪ, ಸ್ನಾನ ಪೂಜೆ ಆಗ್ಲಾರದೆ ಪ್ರಸಾದ ನಾವು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ನೀವು ನಮಗ ಸ್ನಾನ ಪೂಜಾ ವ್ಯವಸ್ಥೆ ಮಾಡಿ ಒಂದಿಟ್ಟು ದಾಸೋಹಕ್ಕೆ ವ್ಯವಸ್ಥೆ ಮಾಡಿದ್ರೆ ಬಹಳ ಸಂತೋಷ ಆಕೈತೆ ಅನ್ನೋದ ತಡ. ಯಪ್ಪ ಇದು ನಿಮ್ದದ ನಮ್ದೇನದ ಅಂತ ತಿಳ್ಕೊಂಡು ಬಡ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಾರ. ಪೂಜಾಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರ. ಅಣ್ಣಲಾದೇವಿ ಬಿಸಿ 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 ಅಡುಗೆ ಮಾಡಾಕತ್ತಾಳ. ಯಾವಾಗ ಇವ್ರದ್ದು ಪೂಜಾ ಆತು, ಆವಾಗ ಮಾಡಿರ್ತಕ್ಕಂಥ ಬಿಸಿ ಬಿಸಿ ಅಡುಗೆ ಎಲ್ಲ ಅಣ್ಣಲಾದೇವಿ ನೀಡುತ್ತಾಳ. ನೀಡಿದ ಕೂಡ್ಲೇನೆ 3 ಮಂದಿ ಸಾಷ್ಟಾಂಗ ಹಾಕ್ಯಾರ. ಯಾರು? ಗಂಡ, ಹೆಂಡತಿ, ಮಗು. ಸಾಷ್ಟಾಂಗ ಹಾಕುವುದ ತಡ ಅವರಂತರ ಇಷ್ಟಲಿಂಗಕ್ಕೆ ಅರ್ಪಿತವಾಗಿ ಮಹಾಲಿಂಗಕ್ಕೆ ತೃಪ್ತಿಯಾಗಲಿ ಬುದ್ಧಿ ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿದ್ರು. ಆಗ್ಲಪ್ಪ ಶಿವ ಒಳ್ಳೇದು ಮಾಡ್ಲಿ ಅಂತ ತಿಳ್ಕೊಂಡು, ಏನ ಸಣ್ಣ ಮಗ ಇತ್ತಲ್ಲ 3 ವರ್ಷ 4 ವರ್ಷದ ಮಗು, ಅವನು ಕರ್ಕೊಂಡು ಏನ್ ಮಾಡ್ಯಾರ ಕದಿರ ರೇಮಯ್ಯನವರು, ತಾವು ಪ್ರಸಾದ ಮಾಡ್ಯಾರ. ಆ ಮಗುವಿಗೂ ಕೂಡ ಪ್ರಸಾದ ಮಾಡಿಸ್ಯಾರ. ಒಂದು ಅರ್ಧ ಗಂಟೆ ವಿಶ್ರಾಂತಿ ತಗೊಂಡವ್ರ, ಆತಪ್ಪ ನಾ ಮತ್ತೆ ಈಗ ಶ್ರೀಶೈಲಕ್ಕೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಶ್ರೀಶೈಲಕ್ಕೆ ಹೋಗ್ಯಾರ. ಅವರು ಶ್ರೀಶೈಲಕ್ಕೆ ಹೋಗಿ ಒಂದು 2-3 ದಿವಸ ಆಗಿತ್ತು. ಏನಾತು ಅಂತಂದ್ರೆ, ಒಂದು ದಿವಸನ ಆ ಸೋಮನಾಥನ ಹೆಂಡತಿ ಅಣ್ಣಲಾದೇವಿ ಅಡವಿಗೆ ಹೋಗಿ ಕಟ್ಟಿಗೆ ಮಾಡ್ಕೊಂಡು ಬರ್ಬೇಕು ಅಂತ ತಿಳ್ಕೊಂಡು ತಯಾರಾಗ್ಯಾಳ. ಈಗೆಲ್ಲ ಇವು ಸಿಲಿಂಡರು, ಗ್ಯಾಸ್, ಇಲೆಕ್ಟ್ರಿಕ್ ಒಲಿ ಎಲ್ಲ ಬಂದಾವ. ಮೊದಲೆಲ್ಲ ಒಲಿ ಮೇಲೆ ಅಡುಗೆ ಅಲ್ರಿವಾ. ಈಗೂ ಕೂಡ ನಾವು ಎಷ್ಟೋ ಜನ ಒಲಿ ಮೇಲೆ ಅಡುಗೆ ಮಾಡ್ಕೊಳ್ತೀವಿ. ಯಾಕೆ? ಒಲಿ ಮೇಲಿನ ಅಡುಗಿನ ರುಚಿನ ಬೇರೆ, ಹೌದಲ್ರಪ್ಪ? ಹಿಂಗ ಒಲಿಗೆ ಕಟ್ಟಿಗೆ ಬೇಕಲ್ಲ. ಅದಕ್ಕೆ ಅಣ್ಣಲಾದೇವಿ ಏನ್ ಮಾಡಿದಳು, ನಾ ಅಡವಿಗೆ ಹೋಗಿ ಕಟ್ಟಿಗೆ ಮಾಡ್ಕೊಂಡು ಬರ್ತೀನಿ ಅಂತ ತಯಾರಾದಳು. ಪಾಪ ಇದು 4-5 ವರ್ಷದ ಸಣ್ಣ ಕೂಸ. ಅವ್ವ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಹಠ ಮಾಡಿ ಬೆನ್ನ ಹತ್ತು. ಮುಂದ ಅಡವ್ಯಾಗ ಈ ತಾಯಿ ಮುಂದೆ ನೋಡಿ ಕಟ್ಟಿಗೆ ಮುರಿಯಾಕತ್ತಾಳ, ಹೊರಿ ಕಟ್ಟಾಕತ್ತಾಳ. ಆ ಸಮಯದೊಳಗೆ ಏನಾಗ್ಯದ ಅಂತಂದ್ರ, ಪಾಪ ಸಣ್ಣ ಹುಡುಗಕ್ಕೆ ಏನು ಗೊತ್ತಾಗ್ಬೇಕು, ಒಂದು ಹುತ್ತ ಏರ್ಯಾದ ಏರಿ ಹಿಂಗ ಒಳಗೆ ಏನೈತಿ ಹಿಂಗ ಕೈ ಹಾಕೋದಕ್ಕ ಹಾವು ಕಡದು ಬಿಟ್ಟದ. ಹಾವು ಕಡಿಯೋದ ತಡ ಅವ್ವ ಅಂತ ಪಾಪ ಚೀರೇತ ಕೂಸ. ಗಾಬರಿಯಾಗಿ ಹೊಳ್ಳಿ ನೋಡೋದಕ್ಕ ಹಾವು ಕಡದಿತ್ತು, ಬಾಯಿಗೆ ಬುರುಗು ಬಂದಿತ್ತು, ಮೈ ಎಲ್ಲ ನೀಲಿ ಆಗ್ಬಿಡ್ತು. ನೋಡುದ್ರೊಳಗ ಕೂಸ ಸತ್ತು ಹೋಗ್ಬಿಡ್ತು.
ಕಣ್ಣಾಗಿನ ನೀರು ದಳದಳ ಅಂತ ಹೋದರಾಕತ್ತು. ಅಪರೂಪಕ್ಕೆ ಹುಟ್ಟಿದ ಕೂಸ, ಮದುವೆಯಾಗಿ 12 ವರ್ಷಕ್ಕೆ ಹುಟ್ಟಿದ ಗಂಡು ಮಗು. ಆ ವ್ರತ ಮಾಡಿ ಈ ವ್ರತ ಮಾಡಿ ಆ ದೇವರಿಗೆ ಈ ದೇವರಿಗೆ ಹರಕಿ ಹೊತ್ತು ಸಣ್ಣ ಮಗು ತಾಯಿ ಎದುರ ಸತ್ತು ಹೋಗೋಣ. ಪಾಪ ತಾಯಿಗೆ ಎಷ್ಟು ಸಂಕಟ ಎಷ್ಟು ತ್ರಾಸ ಆಗ್ಲಿಕ್ಕಿಲ್ಲ. ಶಿವ ಶಿವ ಅಂತ ತಿಳ್ಕೊಂಡು ಪಾಪ ದುಃಖ ಮಾಡ್ತಾಳ. ಕಟ್ಗಿ ಬರೀ ಅಲ್ಲೇ ಒಗದವಳ ಆ ಮಗನನ್ನ ಹೆಗಲ ಮೇಲೆ ಹೊತ್ಕೊಂಡು ಮನೆಗೆ ತರ್ತಾಳ. ಅಷ್ಟೊತ್ತಿಗೆ ಗಂಡು ಬರ್ತಾನ, ಮಗ ಸತ್ತಿದ್ದು ನೋಡ್ತಾನ, ದುಃಖ ಮಾಡ್ತಾನ. ಆದ್ರೆ ದೇವರಿಗೆ ಬೈಯುವುದಿಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರ ಮನ್ಯಾಗ ಒಂದ್ ಏನಾರೇ ಅನಾಹುತ ಆತು ಅಂತಂದ್ರ ಜಗಲಿ ಮ್ಯಾಲಿನ ದೇವರ ಫೋಟೋ ಗೀಟೋ ಎಲ್ಲ ಯಾ ದೇವ್ರ ಪೂಜೆ ಮಾಡಿ ಏನದ, ಯಾ ದೇವ್ರಿಗೆ ನಡ್ಕೊಂಡ್ರೆ ಏನದ ಅಂತ ತಿಳ್ಕೊಂಡು ಇದ್ದ ಬಿದ್ದ ಎಲ್ಲ ಸಿಟ್ಟೆಲ್ಲ ದೇವ್ರಗಳ ಮೇಲೆ ಹಾಕಿ ಅತ್ತ ಇತ್ತ ಹರವಿ ಬಿಡ್ತೀವಿ ನಾವು. ಆದ್ರೆ ಸೋಮನಾಥ ಅಣ್ಣಲಾದೇವಿ ಹಂಗ ಮಾಡ್ಲಿಲ್ಲ. ಅಪರೂಪಕ್ಕೊಂದು ಕೂಸು ಕೊಟ್ಟಿ. ಮಕ್ಕಳಿಲ್ಲ ಇಲ್ಲ ಅನ್ನೋದೊಂದು ಕೊರತೆ ಇತ್ತು. ಆ ಮಕ್ಕಳನ್ನು ಕೊಟ್ಟು ಆ ಒಂದು ಕೊರತೆ ದೂರ ಮಾಡಿದೆ. ಅವ ಭಾಳ ವರ್ಷ ಬದುಕಲಿಲ್ಲ ಅಂದ್ರೆ ಏನಾಯ್ತು, 4-5 ವರ್ಷ ಆದ್ರೂ ಕೂಡ ನಮಗ ಸುಖ ಶಾಂತಿ ನೆಮ್ಮದಿ ಕೊಟ್ಟ, ಸಮಾಧಾನ ಕೊಟ್ಟ ಅಂತ ತಿಳ್ಕೊಂಡು ಶಿವ ಅನ್ಕೊಂತ ಆ ಮಗುವಿನ ಮಣ್ಣು ಎಲ್ಲಿ ಮಾಡ್ತಾರಂದ್ರೆ ಮನ್ಯಾಗ ಮಾಡ್ತಾರ. ಅವ್ರು ನನ್ನ ಮಗುವಿನ ನೆನಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ಮನ್ಯಾಗ ಆ ಮಗುವಿನ ಮಣ್ಣು ಮಾಡ್ತಾರ ಮನೆಯೊಳಗ. ಹಿಂಗ ಮಣ್ಣು ಮಾಡಿ ಮತ್ತೊಂದು 3-4 ದಿವಸ ಆಗಿರೋದಿಲ್ಲ, ಶ್ರೀಶೈಲಕ್ಕೆ ಹೋಗಿರ್ತಕ್ಕಂಥ ಕದಿರ ರೇಮಯ್ಯನವರು ಮತ್ತೆ ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಹೋಗ್ತಿರ್ತಾರ. ಮತ್ತೆ ಪೂಜಾ ಟೈಮ್ ಆತು. ಹೋಗುವಾಗ ಹೆಂಗೂ ಇದ ಮನ್ಯಾಗ ನಾ ಪೂಜಾ ಮಾಡ್ಕೊಂಡು ಹೋಗಿದ್ದೆ, ಪ್ರಸಾದ ಮಾಡ್ಕೊಂಡು ಹೋಗಿದ್ದೆ, ಮತ್ತೆ ಈಗೂ ಅಲ್ಲೇ ಪೂಜಾ ಮಾಡ್ಕೊಂಡು ಹೋದ್ರಾತು ಅಂತ ತಿಳ್ಕೊಂಡು ಮತ್ತೆ ಭವತಿ ಭಿಕ್ಷಾಂದೇಹಿ ಅಂದ್ರು. ಗಂಡ ಹೆಂಡತಿ ಇಬ್ರು ಬಂದ್ರು, ನೋಡಿದ್ರು ಕದಿರ ರೇಮಯ್ಯನವ್ರನ್ನ, ಪಾದಕ್ಕೆ ನೀರು ಕೊಟ್ಟು ಒಳಗೆ ಬರಮಾಡಿಕೊಂಡ್ರು. ಪೂಜಾ ಪ್ರಸಾದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಯಾವಾಗ ಲಿಂಗ ಪೂಜಾ ಮುಗೀತು, ತಾನು ಮಾಡಿರ್ತಕ್ಕಂಥ ಬಿಸಿ 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 ಅಡಿಗೆ ನೀಡಿದಳು. ಆತಪ್ಪ ಸಾಷ್ಟಾಂಗ ಹಾಕ್ರಿ ಅಂದ ಕೂಡ್ಲೆ ಗಂಡ ಹೆಂಡತಿ ಇಬ್ರು ಕೂಡಿ ಸಾಷ್ಟಾಂಗ ಹಾಕ್ತಾರ. ಅವಾಗಂತಾರ, ನಿನ್ನ ಮಗ ಎಲ್ಲಿ ಸೋಮನಾಥ, ನಿನ್ನ ಮಗ ಎಲ್ಲಿ, ಅವನಿಗೆ ಸಾಷ್ಟಾಂಗ ಹಾಕಕ್ಕ ಹಚ್ಚು ಅಂತ ತಿಳ್ಕೊಂಡು ಯಾವಾಗ ಕದಿರ ರೇಮಯ್ಯನವ್ರಂದ್ರು ದುಃಖ ತಡ್ಕೊಳ್ಳಕ್ಕಾಗ್ಲಿಲ್ಲ ತಾಯಿಗೆ. ಯಾಕೆ ಎಷ್ಟಾಗ್ಲಿ ಹಡದ ಕಳ್ಳ ಚುರ್ ಅಂತು. ಮಗ ಎಲ್ಲಿ ಅಂತ ಕೇಳುವುದ ತಡ ದುಃಖ ಉಮ್ಮಳಿಸಿ ಬಂತು. ಬಿಕ್ಕಿ 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 ಅಳ್ಳಾಕತ್ತಲು ಅಣ್ಣಲಾದೇವಿ. ಯಾಕ್ರಪ್ಪ ಯಾಕೆ ಅಳ್ಳಾಕತ್ತೀರಿ ಅಂತ ತಿಳ್ಕೊಂಡು ಕೇಳಿದ್ರು ರೇಮಯ್ಯನವರು. ಏನ್ ಕೇಳ್ತೀರಪ್ಪ ಅವರ, ನೀವು ಹೋಗಿ ಒಂದು 3-4 ದಿವಸಕ್ಕೆ ಅಡವಿಗೆ ಕಟ್ಗಿ ಮಾಡಕ್ ಅಂತ ಹೇಳಿಕಿ ಹೋಗಿದ್ದಳು. ಕಟ್ಗಿ ಮುಂದೆ ನೋಡಿ ಕಟ್ಗಿ ಮಾಡಕತ್ತಿದ್ಳು. ಹಿಂದೆ ಒಂದು ಹಾವು ಕಡ್ದು ನನ್ನ ಮಗ ಮಲ್ಲಿಕಾರ್ಜುನ ಸತ್ತ ಅಂತ ತಿಳ್ಕೊಂಡು ಯಾವಾಗ ಆ ಸೋಮನಾಥ ಹೇಳ್ದ, ಶಿವ ಹಿಂಗಾಗಬಾರ್ದಾಗಿತ್ತಲ್ರಿಪ್ಪ, ಎಲ್ಲಿ ಆ ಮಲ್ಲಿಕಾರ್ಜುನನ ಸಂಸ್ಕಾರ ಎಲ್ಲಿ ಮಾಡಿರಿ, ಅವನಿಗೆ ಎಲ್ಲಿ ಮಣ್ಣು ಕೊಟ್ಟಿರಿ ಅಂತ ತಿಳ್ಕೊಂಡು ಯಾವಾಗ ರೇಮಯ್ಯನವ್ರು ಕೇಳ್ತಾರ, ಯಪ್ಪ ನೀವು ಯಾವ ಜಗದೊಳಗೆ ಕುಂತು ಲಿಂಗ ಪೂಜೆ ಮಾಡ್ಕೊಳಕತ್ತೀರಲ್ಲ ಅದ್ರ ಕೆಳಗ ಒಂದು ಸಮಾಧಿ ಮಾಡಿವಿ ಅಂದ್ರು. ಹಾ ಅಂದ್ರು ರೇಮಯ್ಯನವ್ರು. ಯಾವ ಜಗದ ಮೇಲೆ ಕುಂತು ನಾ ಲಿಂಗ ಪೂಜೆ ಮಾಡ್ಕೊಳಕತ್ತೀನಿ, ಆ ಕೂಸಿನ ಶವ ಹೆಣ ಕೆಳಗ ಐತಿ ಅಂತ ತಿಳ್ಕೊಂಡು ಆಗ್ಲೇ ಎದ್ದವರ, ಏ ಸೋಮನಾಥ ಮೊದಲು ಇದನ್ನ ಅಗಿಯಪ್ಪ, ಮೊದಲ ಈ ಮಣ್ಣೆಲ್ಲ ತೆರವುಗೊಳಿಸು ಅಂತ ತಿಳ್ಕೊಂಡು ತಾವು ಮತ್ತು ಆ ಸೋಮನಾಥ ಕೂಡಿ ಆ ಮಣ್ಣೆಲ್ಲ ತೆಗಿತಾರ. ಕೆಳಗ ಪಾಪ ಆ ಮಗುವಿನ ಹೆಣ ಇತ್ತು, ಆ ಪಾರ್ಥಿವ ಶರೀರ ಇತ್ತು. ಅದನ್ನ ನೋಡಿ ಕದಿರ ರೇಮಯ್ಯನವ್ರಂತಾರ, ಏನೋ ಮಲ್ಲಿಕಾರ್ಜುನ, ನಿನ್ನ ಮನೆಗೆ ದಾಸೋಹಕ್ಕಂತ ಬಂದೀನಿ, ನಿನ್ನ ಮನೆಗೆ ಸ್ನಾನ ಪೂಜಾ ಪ್ರಸಾದಕ್ಕಂತ ಬಂದೀನಿ. ನಿಮ್ಮವ್ವ ಎಷ್ಟು ಚಲೋ ರುಚಿಯಾದ ಅಡಿಗೆ ಮಾಡ್ಯಾಳ, ಪ್ರಸಾದ ಮಾಡ್ಯಾಳ. ಅದನ್ನ ಸ್ವೀಕಾರ ಮಾಡ್ಬೇಕಂತಂದ್ರ ನೀ ಸಾಷ್ಟಾಂಗ ನಮಸ್ಕಾರ ಹಾಕ್ಲಾರ್ದೆ ನಾ ಹೆಂಗ ಸ್ವೀಕಾರ ಮಾಡ್ಬೇಕೋ ಹೇಳೋ, ಎದ್ದು ಸಾಷ್ಟಾಂಗ ನಮಸ್ಕಾರ ಹಾಕೋ ಅನ್ನೋದ ತಡ ಸತ್ತಿರ್ತಕ್ಕಂಥ ಮಗು ಜೀವಂತಾಗಿ ಎದ್ದು ಬಂದು ಬಿಡುತ್ತೆ. ಆಗ ತಾನೇ ಮಲ್ಕೊಂಡಿರ್ತಕ್ಕಂಥ ಕೂಸು ಎದ್ದು ಹೆಂಗ ಬರ್ತದ ಹಂಗ ಅಪ್ಪ ಅಂತ ತಿಳ್ಕೊಂಡು ಎದ್ದು ಬಂತು ಕೂಸ. ಆ ಮಗುವಿಗೆ ಮತ್ತ
ಸ್ನಾನಾದಿಗಳನ್ನು ಮಾಡಿ ಮತ್ತು ಅಜ್ಜ ಅವರು ರೇಮಯ್ಯನವರು ವಿಭೂತಿ ಲಿಂಗ ಧಾರಣೆಯನ್ನು ಮಾಡಿ ಸಾಷ್ಟಾಂಗವನ್ನು ಹಾಕಿಸಿ ಪ್ರಸಾದ ಮಾಡಿದ್ರು ಅಂತ ತಿಳ್ಕೊಂಡು ಕಲ್ಯಾಣದ ಇತಿಹಾಸದೊಳಗೆ ಬರ್ತದ. ಯಾಕೆ ಹೇಳ್ತೀನಿ ಈ ಮಾತ ಅಂತಂದ್ರ ದಾಸೋಹ ಅನ್ನೋದು ಬಹಳ ದೊಡ್ಡದು. ದಾಸೋಹ ಅನ್ನೋದು 4 ಮಂದಿಗೆ ಪ್ರಸಾದ ಮಾಡಿಸೋದು ಅನ್ನೋದ್ರ ಪುಣ್ಯ ಏನಿರ್ತದಲ್ಲ, ಆ ಪುಣ್ಯ ಬಹಳ ದೊಡ್ಡದು. ಹಿಂಗಾಗಿ ಆ ದಾಸೋಹದೊಳಗ ಶಕ್ತಿ ಅದ ಅಂತ ತಿಳ್ಕೊಂಡು ಇವತ್ತು ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 900 ವರ್ಷಗಳಿಂದಲೂ ಕೂಡ ಈ ದಾಸೋಹ ಪರಂಪರೆ ನಮ್ಮ ಸಮಾಜದೊಳಗ ನಮ್ಮ ಶರಣರು ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಕೊಟ್ಟರು ಅನ್ನೋದನ್ನು ನೆನೆಸ್ಕೊಂಡ್ರ ರೋಮಾಂಚನ ಅನಿಸ್ತದ. ಅದಕ್ಕೆ ಸೋಹಂ ಎಂಬುದ ಕೇಳಿ ದಾಸೋಹವ ಗೈಯದಿದ್ದೊಡೆ ಅತಿಗಳವೇ ಗುಹೇಶ್ವರ ಅಂತಾರ ಅಲ್ಲಮ ಪ್ರಭುದೇವರು. ಎಲ್ಲಿ ಇಂಥ ಒಂದು ಸೋಹಂ ಭಾವದ ಶಿವಯೋಗಿಗಳು ಇರ್ತಾರ, ಮಹಾತ್ಮರು ಇರ್ತಾರ, ಅಲ್ಲಿ ದಾಸೋಹ ಮಾಡೋದೇ ಅದು ಭಕ್ತನ ಧರ್ಮ ಆಗಿರ್ತದ, ಶಿಷ್ಯನ ಧರ್ಮ ಆಗಿರ್ತದ ಎಂತಕ್ಕಂಥ ಒಂದು ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಮುಂದಿನ ವಿಚಾರದೊಳಗೆ ಏನು ಬರ್ತದ ಪುರಾಣದೊಳಗ ಅನ್ನೋದನ್ನ ಒಂದು ಹಾಡನ್ನ ಕೇಳಿದ ನಂತರ ವಿಷಯ ಮುಂದುವರಿಸೋಣ. ದಾನ ಕೊಟ್ಟಿದ್ದು ದಾನ ಕೊಟ್ಟಿದ್ದು ದಾರಿಯಾಯಿತು, ಮುಂದಿಂದು ಹೊತ್ತಿಗಾಯಿತು. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಬಂದಲ್ಲಿ ಒಂದ ಪೂರ್ವದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದಲ್ಲಿ ಒಂದ ಪೂರ್ವದಲ್ಲಿ. ಎಂದರ ಭ್ರಾಂತಿಯಲ್ಲಿ ಮುಕ್ತಿಯಾದಲ್ಲಿ, ಎಂದ ನಿನ್ನ ಪತಿತರ ಭ್ರಾಂತಿಯಲ್ಲಿ ಮುಕ್ತಿಯಾದಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದಲ್ಲಿ ಒಂದ ಪೂರ್ವದಲ್ಲಿ. ಬಂದಿಯಲ್ಲಿ ಅಲ್ಲಿಂದೇ ಮಾತಂದಿ, ಬಂದಿಯಲ್ಲಿ ಅಲ್ಲಿಂದೇ ಮಾತಂದಿ. ನರ ಜನ್ಮದಲ್ಲಿ ಸುಖ ಕೊಟ್ಟೆ ನಂದಿ ದಾನ ಕೊಟ್ಟೆ ನಂದಿ, ನರ ಜನ್ಮದಲ್ಲಿ ಸುಖ ಕೊಟ್ಟೆ ನಂದಿ ದಾನ ಕೊಟ್ಟೆ ನಂದಿ. ಪತರ ಹರಿ ಚಂದ್ರನ ಹುಟ್ಟಿತು ಅಗಲಿ, ಪತರ ಹರಿ ಚಂದ್ರನ ಹುಟ್ಟಿತು ಅಗಲಿ. ಸಂತೋಷ ನಿಮ್ಮ ಮನದಲ್ಲಿ ದಾನ ಕೊಡುವಲ್ಲಿ, ಸಂತೋಷ ಇಲ್ಲ ನಿಮ್ಮ ಮನದಲ್ಲಿ ದಾನ ಕೊಡುವಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದಲ್ಲಿ ಒಂದ ಕೊಡುವುದಲ್ಲಿ.
ಹೊತ್ತಿಗಾಯಿತು ನನಗೆ ಹೊತ್ತಿಗಾಯಿತು ದಾನ ಕೊಟ್ಟಿತ್ತು ದಾರಿ ಹೊತ್ತಿಗಾಯಿತು ನನಗೆ ಹೊತ್ತಿಗಾಯಿತು ಅಣ್ಣ ತಮ್ಮ ಬಿಗಡಿಸಿದರು ಯಾರು ಇಲ್ಲ ನನಗ್ಯಾರು ಇಲ್ಲ ಅಣ್ಣ ತಮ್ಮ ಬಿಗಡಿಸಿದರು ಯಾರು ಇಲ್ಲ ನನಗ್ಯಾರು ಇಲ್ಲ ನಾನು ತಂದು ಜಾಗೆ ಮಾಡಿ ಬಿಟ್ಟರಲ್ಲ ನನಗೆ ಗೊತ್ತಿಲ್ಲ ತಾನು ತಂದು ಜಾಗೆ ಮಾಡಿ ಬಿಟ್ಟರಲ್ಲ ನನಗೆ ಗೊತ್ತಿಲ್ಲ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬದುಕಲ್ಲಿ ಮುಂದಕ್ಕೋಗೋದಲ್ಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾ ಶಿವಲಿಂಗೆ ಶರಣಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾ ಶಿವರಲ್ಲಿ ಪಾಪ ಮಾಡಬರಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾ ಶಿವನಲ್ಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾ ಶಿವನಲ್ಲಿ ವ್ಯಕ್ತವಿಯು ಸಂಸಾರ ತಿಳಿಯುವುದು ಪುಣ್ಯ ಫಲದಲ್ಲಿ ವ್ಯಕ್ತವಿಯು ಸಂಸಾರ ವ್ಯಕ್ತವಿಯ ಸಂಸಾರ ತಿಳಿಯುವುದು ಪುಣ್ಯ ಫಲದಲ್ಲಿ ದುರ್ಮಾದೇಶನ ಪಾದದಲ್ಲಿ ಮುಳುಗಿಡುವಲ್ಲಿ ಮಾತನ ಪಾದದಲ್ಲಿ ನಂಬಿಗಿಡುವಲ್ಲ ಶಿವಲಿಂಗೇಶನ ನಂಬಿಗಿಡುವಲ್ಲಿ ನಂಬಿಗೆ ಸಂಸಾರ ನಿನ್ನ ಪುರದಲ್ಲಿ ಗುರುಮಾದೇಶನ ಪಾದದಲ್ಲಿ ನಮಗಿರುವಲ್ಲಿ ಗುರುಮಾದೇಶನ ಪಾದದಲ್ಲಿ ನಮಗಿರುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ತಮ್ಮ ಜಗದಲ್ಲಿ ನನ್ನ ಕಣ್ಣುಗಳಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಗದಲ್ಲಿ ನನ್ನ ಕಣ್ಣುಗಳಲ್ಲಿ ನನ್ನ ಕಣ್ಣುಗಳಲ್ಲಿ ನನ್ನ ಆನೆ ಕುದುರೆ ಒಂಟೆ ಬಂಡಿ ಭಂಡಾರವಿರ್ತೊಡೇನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಕುಡಿಯುವ ದೊರತೆ ನೀರು ಮಲಗುವುದರ್ಧ ಮಂಚ ಹುರುಳಿಲ್ಲದ ಸಿರಿಯ ನೆಚ್ಚಿನಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಪ್ರಾಣ ವಾಯುವಿನ ಸಂಘ ಕೈ ಬಿಡಿದ ಮಡದಿ ಪರರ ಸಂಘ ಒಡನೆ ತಾನೇ ನಪ್ಪುದು ನಿಕ್ಕಳಂಕ ಮಲ್ಲಿಕಾರ್ಜುನ. ಸಿಂಹಾವಲೋಕನ ನಿನ್ನೆ ದಿವಸ ಯಾವ ವಿಚಾರ ಬಂದಿತ್ರಪ್ಪ ಪುರಾಣದೊಳಗೆ? ಇವತ್ತು ನಮ್ಮ ಬಸವಣ್ಣವ್ರು ಹೇಳ್ತಾರೆ ಏನ್ರಿ ಬಸವಂತ ಇರೋನು ಏನ್ರಪ್ಪ ಲಿಂಗದ ಮಹತ್ವದ ಬಗ್ಗೆ
ಹೇಳಿದ್ರು ಅಂತ ತಿಳ್ಕೊಂಡು ನಮ್ಮ ಬಸವಂತರಾಯನವ್ರು ಹೇಳತ್ತಾರ, ಜೋರಾದ ಚಪ್ಪಾಳೆ. ನಾ ಅವ್ರ ಕಡೆ ಲಕ್ಷ್ಯ ಕೊಟ್ಟಿರ್ತೀನಿ. ಲಿಂಗದ ಮುಂದೆ ಹೆಂಗ ಬಸವಣ್ಣ ಕುಂತಿರ್ತಾನ ಹಂಗ ಕುಂತಿರ್ತಾರ. ಮತ್ತೆ ಎಷ್ಟು ಶ್ರದ್ಧೆಯಿಂದ ಕೇಳ್ತಾರ, ಎಷ್ಟು ನಿಷ್ಠೆಯಿಂದ ಕೇಳ್ತಾರ. ಇಲ್ಲಿ ಬಸವಣ್ಣನ ಪೂಜೆ ಎಷ್ಟು ಪ್ರೀತಿಯಿಂದ ಮಾಡ್ತಾರ. ಹೆಂಗದ ನಮ್ಮ ಬಸವಣ್ಣ ಅಂತಂದ್ರ, ಹೆಸರು ಬಸವಂತರಾಯ, ಕುಂತಿದ್ದು ಬಸವಣ್ಣನ ಸ್ಥಾನದಾಗ, ಪೂಜಾ ಮಾಡೋದು ಬಸವಣ್ಣಂದ ಪೂಜೆ. ನಿಜವಾಗ್ಲೂ ಅವ್ರ ಭಕ್ತಿ ಬಹಳ ದೊಡ್ಡದು. ಜೋರಾದ ಚಪ್ಪಾಳೆ. ಮತ್ ನೀವೇನು ಕೇಳಿದ್ರಿವಾ? ಅಪ್ಪವ್ರು ನಮ್ಮ ತಂಟೆಕ್ಕೆ ಬರಬೇಡ ಅಂತೀರಿ, ನಮ್ಮ ಮುಸಲ್ಮನಿಗೆ ಬರಕ್ಕೆ ಹೋಗ್ಬೇಡಿ. ಭಾಳ ದಿವಸಕ್ಕೆ ಅತ್ತಿ ಮನೆಗೆ ಅಳ್ಯಾಕ ಹೋದ್ನಂತ. ಇಂಥವಂದ್ರೆ ಸ್ವಲ್ಪ ನಿಮ್ಗೆ ಹುರುಪ, ಸ್ವಲ್ಪ ನಗಸ್ಕೊಂತ ಹೋದ್ರೆ ಅಗ್ದಿ ಮತ್ತೆ ಭಾಳ ಅಗ್ದಿ ಹುರುಪಲಿ ಕೇಳ್ತಿರ್ತೀವಿ. ಎಂದೂ ಇರ್ಲಾರ್ದ ಅಳಿಯ ಇಂದು ಬಂದಾನಂತ ತಿಳ್ಕೊಂಡು ಬಿಸಿ 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 ಕರಗಡ ಮಾಡಿ ಉಣಿಸಿದಳಂತ. ಆ ಪ್ರಾಣಿಗೆ ಕರಗಡ ಬಂದ್ರೆ ಗೊತ್ತಿದ್ದಿದ್ದಿಲ್ಲ. ಅತಿ ಇದಕ್ಕೆ ಏನಂತಾರ? ಕರಿಗಡ ಬಂತಾರ. ಅಳಿಯ ಏನಂತಾರಿವ ಇದಕ್ಕೆ? ಕರಿಗಡ ಬಂತಾರ. ಮತ್ ನಿನ್ನ ಮಗಳಿಗೆ ಬರ್ತದೇನು? ನನಗಿಂತಲೂ ಚಲೋ ಮಾಡ್ತಾಳ. ಇಲ್ಲ ಅಂದ್ರೆ ಒಂದು 10-12 ತಿಂದಿದ್ದ, ಇನ್ನೂ ತಿನ್ಬೇಕನ್ನೋ ಆಶೆ ಇತ್ತು. ಮತ್ತೆ ಅತ್ತಿ ಬೈದಿದ್ದಾಳಂತ ತಿಳ್ಕೊಂಡು ಹೆಂಡತಿ ಕಡೆಯಿಂದ ಮಾಡಿಸ್ಕೊಂಡು ತಿಂದ್ರಾತು ಅಂತ ತಿಳ್ಕೊಂಡು ಮತ್ತೆ ಕೇಳ್ದ, ಅತ್ತಿ ಇದಕ್ಕೆ ಏನಂತಾರ? ಕರಿಗಡ ಬಂತಾರ. ಅವನು ಕೆಟ್ಟ ಮರುಗಡಿದ್ದ, ನನ್ನಂಗೆ ಬಹಳ ಮರಿಬಾರ್ದಂತ ತಿಳ್ಕೊಂಡು ಕರಿಗಡಬ ಅನ್ಕೊಂತ ಬರಕತ್ತ. ಅವಾಗೇನು ಮೋಟ್ರ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ, ನಡ್ಕೊಂತ ಬರಕತ್ತಿದ್ದ. ಯಾವಾಗ ಅಗಸಿ ಬಾಗಿಲು ಬಂತು, ನಡಬರ್ಕ ಒಂದು ದೇವರಂತ ಪೂಜೆ ಮಾಡ್ತಿರಲ್ಲ, ಅದಕ್ಕೆ ಏನಂತೀರಿ? ಅದಕ್ಕೆ ಎಡವಿ ಉಯ್ ಅಂತ ಬಿದ್ದು ನೋಡ್ರಿ. ಯಾವಾಗ ಉಯ್ಕ್ ಅಂತ ಹೇಳಿ ಬಿದ್ದು ಬಿಟ್ಟ, ಕರಿಗಡಮ್ಮನದು ಮರತ ಉಯ್ಕ್ 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 ಅನ್ಕೊಂತ ಮನೆಗೆ ಬಂದ. ಏನೋ ಮತ್ತ ನಾನು ಇಂಥವ್ರ ಮನೆಗೆ ಹೋಗಿದ್ನಿ, ನಮ್ಮ ಅವ್ ಹೆಂಗ ಅದಾಳ? ಅಗ್ದಿ ಮಸ್ತ್ ಅದಾಳ. ಏನ್ ಕೇಳ್ತಿ? ಉಯ್ಕ್ ಮಾಡಿ ನೀಡಿದ್ರು. ಬಹಳ ಟೇಸ್ಟ್ ಇತ್ತು, ಬಹಳ ರುಚಿ ಇತ್ತು. ಆಕಿ ಗಾಬ ಆಗ್ಬಿಟ್ಟಳು. ಏನ್ರಿ ಏನ್ ಮಾಡಿದ್ ನೀಡಿದಳು? ಉಯ್ಕ್ ಮಾಡಿ ನೀಡಿದಳು. ಅಕಿನ್ಕಿಂತ ನೀ ಬಹಳ ಚಂದ ಮಾಡ್ತಿ ಅಂತ ನನಗೆ ಇವತ್ತು ಉಯ್ಕ್ ಮಾಡಿ ನೀಡಬೇಕ. ಅಲ್ರಿ ಉಯ್ಕ್ ಅಂದ್ರೆ ಏನು ನನಗೆ ಗೊತ್ತಾಗವಲ್ದು. ಏನರೇ ಒಂದು ಪದಾರ್ಥದ ಹೆಸರು ಹೇಳಿದ್ರ ಮಾಡಿ ನೀಡ್ಬೋದು. ಈ ಉಯ್ಕ್ ಅಂದ್ರೆ ಏನು ಅಂತ ಅಕಿನ್ಕಿಂತ ಚಂದ ನೀನ ಮಾಡ್ತಿ ಅಂತ ಇವ. ಅದೇನೋ ನನಗೆ ಗೊತ್ತಿಲ್ಲ ಅನ್ನೋದ ತೊಳ ಸಿಟ್ಟು ಬತ್ ನೋಡ್ರಿ. ಊಟಕ್ಕೆ ಹಾಕದು ಬಾರ್ಕೋಲು ತಗೊಂಡ ಉಯ್ಕ್ ಮಾಡ್ತೇನಿಲ್ಲ ನಾವ ಹೊಡ್ಯಾವ, ಉಯ್ಕ್ ಮಾಡ್ತೇನಿಲ್ಲ ನಾವ ಹೊಡ್ಯಾವ. ಈ ಹೊಡಿಯು ಕಡತಕ್ಕ ಜೋರು ಚೀರಾಕತ್ತಳು. ನೆರಮನಿ ಮುದುಕಿ ಓಡೋಡಿ ಬಂತು. ಯಾಕೆ ಹೊಡ್ಯಾಕತ್ತಿ? ಅಲ್ಲ ಉಯ್ಕ್ ಮಾಡಿ ಅವ್ರವ್ ನೀಡ್ಯಾಳ, ಐಕಿ ಒಲ್ ಅನ್ನಕತ್ತಾಳ. ಉಯ್ಕ್ ಅಂದ್ರೆ ಏನಂತ ಪಾಪ ಮುದುಕಿಗೂ ಗೊತ್ತಾಗ್ಲಾರ್ದಂಗಾತು. ಹತ್ತಿರ ಬಂದು ನೋಡ್ತಾಳ, ಬಾರ್ಕೋಲ್ಲೆ ಹೊಡೆದಿದ್ದು ದರಿ ಮೈ ತುಂಬಾ. ಅವು ಹಿಂಗ ಬಾಸುಂಡಿ ಅಂತೀರ ಏನು ದರಿ ಅಂತೀರಿ ಕಡೆ? ಮೈ ತುಂಬಾ ಹಿಂಗ ಬಾಸುಂಡಿ ಎದ್ದಿದ್ದು. ಸಿಟ್ಟಿಗೆ ಎತ್ತು ನೋಡ್ರಿ ಮುದುಕಿ. ಏನೋ ಮನುಷ್ಯ ಅದಿಯೋ ದನಿ ಆದಿಯೋ ಏನು ಹಿಂಗ ಹೊಡಿತಾರ? ಮೈಯಾಗಿನ ದರಿ ಒಂದೊಂದು ಕರಿಗಡ ಉಬ್ಬದಂಗ ಉಬ್ಬ್ಯವನ. ಅದೇ ಮಾಡು. ಸ್ವಲ್ಪ ವ್ಯತ್ಯಾಸ ಆದ್ರೆ ಹೆಂಗ ಕೆಲಸ ಕೆಡ್ತದ. ಅದಕ್ಕೆ ಇದು ಬಸವ ಪುರಾಣ. ಹೇಳುದ್ರೊಳಗೂ ವ್ಯತ್ಯಾಸ ಆದ್ರೂ ಕೆಡ್ತದ, ಕೇಳುದ್ರೊಳಗೂ ವ್ಯತ್ಯಾಸ ಆದ್ರೂ ಕೂಡ ಕೇಳ್ತದ. ಅದಕ್ಕೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿಪ್ಪ, ಸರಿಯಾಗಿ ಕೇಳಿರೋ ಇಲ್ಲೋ. ಯಾವ ವಿಚಾರ ಬಂದಿತ್ರಿ ನಿನ್ನ? ಲಿಂಗ. ಒಬ್ಬ ಕಳ್ಳ ಹಾದಿಯಾಗಿ ಬಿದ್ದಿರ್ತಕ್ಕಂಥ ಕಲ್ಲ ಕೊಳ್ಳಾಗ ಕಟ್ಕೊಂಡು ಬರ್ತಾನ. ಬಸವಣ್ಣನ ದೃಷ್ಟಿ ಆ ಕಲ್ಲಿನ ಮೇಲೆ ಬಿದ್ದಿದ್ದೆ ತಡ ಆ ಕಲ್ಲು ಲಿಂಗ ಆಗಿತ್ತು. 8-10 ಜನ ಕಳ್ಳರು ಬಸವಣ್ಣನ ಮನೆಯಾಗ ಕಳ್ಳತನ ಮಾಡಬೇಕು ಅಂತ ತಿಳ್ಕೊಂಡು ಬದನಿಕಾಯಿ ಕಟ್ಕೊಂಡು ಬಂದಿರ್ತಾರೆ. ಬಸವಣ್ಣನ ದೃಷ್ಟಿ ಅದರ ಮೇಲೆ ಬೀಳುವುದ ತಡ ಲಿಂಗಗಳಾಗಿತ್ತು. ಆಕಳುಗಳನ್ನ ಕದ್ಕೊಂಡು ಒಯ್ತಾರ ಕಳ್ಳರು. 3-4 ದಿವಸ ಆದರೂ ಕೂಡ ಪಾಪ ಹಸದಿರ್ತಕ್ಕಂಥ ಕರುಗಳು ಆಕಳ ಹತ್ರ ಬಿಟ್ಟು ಕೂಡಲೇ ಹಂಗ ಹಾಲು ಕುಡಿಲಿಲ್ಲ. ಯಾವಾಗ ಕುಡಿದು ಸ್ನಾನ ಮಾಡಿಸಿ ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಮಾಡಿದ ನಂತರ ಆ ಕರುಗಳು ಹಾಲು ಕುಡಿದು ಆಕಳುಗಳು ಹಾಲು ಕುಡಿಸುದು ಎಂತಕ್ಕಂಥ ಒಂದು ಇತಿಹಾಸ. ಅಂದ್ರೆ ಪ್ರಾಣಿಗಳಲ್ಲಿಯೂ ಕೂಡ ಎಂಥ ಒಂದು ಪ್ರಜ್ಞೆ ಬಸವಣ್ಣ ತುಂಬಿದ್ದ ಎಂತಕ್ಕಂಥ ಒಂದು ವಿಚಾರ ನಿನ್ನೆ ದಿವಸ ಕೇಳಿದ್ರಿ. ಇವತ್ತು ಬರ್ತಕ್ಕಂಥ ವಿಚಾರ ಬಹಳ ಅದ್ಭುತ. ಲಕ್ಷ ಕೊಟ್ಟು ಕೇಳ್ರಿ.
ಎಲ್ಲರ ಲಕ್ಷ್ಮಿ ಕಡೆನೇ ಐತಲ್ರಿವ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ ಜೈ ಸಂಗಮೇಶ್ವರ ಮಹಾರಾಜ ಕಿ ಜೈ ಖಂಡೇಶ್ವರ ಮಹಾರಾಜ ಕಿ ಜೈ. ಬಸವಣ್ಣ ಸದಾವಕಾಲ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥ ಒಂದು ಚಿಂತನೆ, ಸದ್ವಿಚಾರ ಯಾವಾಗಲೂ ಕೂಡ ಬಸವಣ್ಣನ ಹತ್ರ. ಸಮಾಜ ಸೇವೆ ಎಷ್ಟು ಮಾಡಿದ್ರೂ ದಣಿವನ್ನೋದೇ ಇಲ್ಲ. ಎಷ್ಟೇ ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡಿದ್ರೂ ಕೂಡ ಇನ್ನೂ ಸಮಾಧಾನ ಇಲ್ಲ. ಇನ್ನು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಏನಾದರೂ ಮಾಡಬೇಕು 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 ಅಂತ ತಿಳ್ಕೊಂಡು ಹಂಬಲ ಬಸವಣ್ಣನವರಿಗೆ. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಬಸವಣ್ಣವರು ಈ ಲೋಕ ಕಲ್ಯಾಣಕ್ಕೆ ನನ್ನ ಈ ಮಹಾಮನೆಯೊಳಗ ಪ್ರತಿನಿತ್ಯವೂ ಕೂಡ 1,96,000 ಮಂದಿ ಜಂಗಮರಿಗೆ ನಿತ್ಯವೂ ಕೂಡ ದಾಸೋಹ ಮಾಡಿಸಬೇಕು ಅನ್ನೋ ಸಂಕಲ್ಪ ಮಾಡ್ದ. ಎಷ್ಟು ಮಂದಿರಿವ? ಒಬ್ಬರಲ್ಲ, ಇಬ್ಬರಲ್ಲ, 1000 ಅಲ್ಲ, 2,000 ಅಲ್ಲ. ಎಷ್ಟು ಮಂದಿ? 1,96,000 ಮಂದಿ. ಇಲ್ಲಿ ನಮ್ಮ ಈ ಕ್ಷೇತ್ರದೊಳಗ ದಿವಸ ಒಂದು 7-8 ಸಾವಿರ ಮಂದಿ ಪ್ರಸಾದ ಮಾಡಕತ್ತದು. ಈ 7-8 ಸಾವಿರ ಮಂದಿಗೆ ಪ್ರಸಾದದ ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅದ, ನಿಮ್ದೆಷ್ಟು ಪರಿಶ್ರಮ ಅದ ಅನ್ನೋದು ನಮಗೆ ಗೊತ್ತಾಗ್ತದೆ. ಆದ್ರೆ ಬಸವಣ್ಣ ಎಂಥ ಸಂಕಲ್ಪ ಮಾಡ್ದ ಅಂತಂದ್ರ, ಒಂದು ದಿವಸಕ್ಕೆ 1,96,000 ಮಂದಿ. ವಿಚಾರ ಮಾಡ್ರಿ ಎಷ್ಟು ಮಂದಿ ಆಯ್ತು. ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಹೆಂಗಿರಬೇಕು. ಏನೋ ಆಗ್ಲಿ ಕೊಡುವಾತ ಸಂಘ ಕೊಂಬುವಾತ ಸಂಘ ಅಂತ ತಿಳ್ಕೊಂಡು ಜನ್ಮ ತೃಪ್ತಿ ಮಾಡಬೇಕು. ಅದರ ಪುಣ್ಯದ ಬಲದಿಂದ ಈ ಸಮಾಜ ಸುಧಾರಣೆ ಮಾಡಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ತಿಳ್ಕೊಂಡು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಈ ಪಂಚ ರಾಜ್ಯಗಳನ್ನೆಲ್ಲ ತಿರುಗಾಡಿ 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 ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಜಂಗಮರದಾರ ಎಲ್ಲರನ್ನ ಎಲ್ಲಿಗೆ ಕರ್ಕೊಂಡು ಬಂದ ಅಂತಂದ್ರೆ ಕಲ್ಯಾಣಕ್ಕೆ ಕರ್ಕೊಂಡು ಬಂದ ಬಸವಣ್ಣ. ಎಲ್ಲಾ ಕಡೆಯಿಂದ ಎಷ್ಟು ಹುಡುಕಾಡಿ ತಂದ್ರು ಕೂಡ ಎಷ್ಟು ಮಂದಿ ಜಂಗಮರು ಕಡಿಮೆ ಬಿದ್ರು ಅಂದ್ರ 6,000 ಮಂದಿ ಜಂಗಮರು ಕಡಿಮೆ ಬಿದ್ರು. ಇನ್ನು 6,000 ಜನ ಜಂಗಮರು ಕಡಿಮೆ ಬಿದ್ರು ನನ್ನ ಸಂಕಲ್ಪ ಪೂರ್ಣ ಆಗುವುದಿಲ್ಲ. ಹೆಂಗರ ಮಾಡಿ 6,000 ಜನ ಜಂಗಮರನ್ನ ಮತ್ತೆ ಹುಡುಕಿ ಹುಡುಕಿ ತರಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡ್ತಾನ. ಇದ್ದಟ್ಟೆಲ್ಲ ಜಂಗಮರನ್ನ ಕಲ್ಯಾಣಕ್ಕೆ ತಂದ ನಂದು ಬಳಕ ಮತ್ತೆ ಜಂಗಮರು ಸಿಗುವಂದ್ರೆ ಎಲ್ಲಿಂದ ಸಿಗಬೇಕು ಆಗಿನ ಕಾಲದೊಳಗ. ಹಿಂಗ ಒಂದು ದಿವಸ ಚಿಂತೆ ಮಾಡ್ಕೊಂತ ಕುಂತಿರ್ತಕ್ಕಂತಹ ಸಮಯದೊಳಗ ಅವಿರಳ ಜ್ಞಾನಿ, ಷಟಸ್ಥಲ ಜ್ಞಾನಿ, ಅವಿರಳ ಪರಂಜ್ಯೋತಿ ಅಂತ ಕರೆದಾರ. ಯಾರಿಗೆ ಹೇಳ್ರಿ? ವಯಸ್ಸು ಸಣ್ಣದಾದ್ರೂ ಕೂಡ ಜ್ಞಾನ ಬಹಳ ದೊಡ್ಡದು. ಯಾರು ಹೇಳ್ರಿ? ಚನ್ನಬಸವಣ್ಣವ್ರು. ಇಲ್ಲಿ ನೋಡ್ರಿ, ಇಬ್ಬರು ಅಪ್ಪವರದಾರ, ಇನ್ನೊಬ್ಬರು ಮರದೇವರು ಕೂಡ ಅದ. ವಯಸ್ಸು ಸಣ್ಣದು, ಆದ್ರೆ ಅವ್ರ ಹತ್ರ ಇರತಕ್ಕಂಥ ಜ್ಞಾನ ಅದು ಬಹಳ ದೊಡ್ಡದು. ಒಂದು ದಿವಸ ಚನ್ನಬಸವಣ್ಣವ್ರು ಅಂತಾರ ಬಸವಣ್ಣವರಿಗೆ, ಏನು ಗುರುವೇ ಸಂಗಮನಾಥ. ಯಾವಾಗಲೂ ಚನ್ನಬಸವಣ್ಣವ್ರು ಬಸವಣ್ಣವರನ್ನ ಏನಂತ ಕರೀತಿದ್ರು ಅಂತಂದ್ರ ಗುರುವೇ ಸಂಗಮನಾಥ ಅನ್ಲಾರದೆ ಮಾತಾಡ್ತಿದ್ದಿಲ್ಲ ಚನ್ನಬಸವಣ್ಣವ್ರು. ಕಲ್ಯಾಣದ ಇತಿಹಾಸದೊಳಗ ಅತ್ಯಂತ ಸಣ್ಣ ವಯಸ್ಸಿನ ಶರಣ ಅಂತಂದ್ರ ಚನ್ನಬಸವಣ್ಣ. ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನ ಯಾರಿಗೆ? ಚನ್ನಬಸವಣ್ಣನಿಗೆ. ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪದ ಅಧಿಕಾರಿ ಅಧ್ಯಕ್ಷ ಅಲ್ಲಮ ಪ್ರಭುದೇವರು, ಅದರ ಕಾರ್ಯದರ್ಶಿ ಚನ್ನಬಸವಣ್ಣವರು. ಆ ಅನುಭವ ಮಂಟಪದೊಳಗ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಎಲ್ಲಾ ಬಗೆಯ ವಿಚಾರ ವಿನಿಮಯವನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಚನ್ನಬಸವಣ್ಣನವರು ನೋಡಿದ್ರಂದ್ರೆ ಮುಗಿದು ಹೋತು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗ, ಅದಕ್ಕೆ ಅಪೀಲ ಇಲ್ಲ, ಮರು ಮಾತೇ ಇಲ್ಲ. ಅಷ್ಟು ದೊಡ್ಡ ಜ್ಞಾನಿ ಅಂತಂದ್ರ ಚನ್ನಬಸವಣ್ಣವರು. ಗುರುವೇ ಸಂಗಮನಾಥ, ಯಾಕೆ ನಿಮ್ಮ ಮುಖ ಬಾಡ್ಯದಲ್ಲ? ಏನೋ ಚಿಂತೆ ಮಾಡಾಕ
ಹತ್ತೀರಿ ಅಂತ ತಿಳ್ಕೊಂಡು ನನಗೆ ಗೊತ್ತಾಗ್ತದ, ಏನು ಚಿಂತೆ ಮಾಡಾಕತ್ತೀರಿ ಅಂತ ತಿಳ್ಕೊಂಡು ಚೆನ್ನ ಬಸವಣ್ಣವ್ರಿಗೆ ಕೇಳೋದು ಕೂಡಲೇ ಬಸವಣ್ಣವ್ರ ಅಂತಾರ, ಏನೋ ಚೆನ್ನ ಬಸವಣ್ಣ, ಲೋಕ ಕಲ್ಯಾಣಕ್ಕಾಗಿ 1,96,000 ಮಂದಿ ಜಂಗಮರಿಗೆ ನಿತ್ಯವೂ ಕೂಡ ದಾಸೋಹ ಮಾಡಿಸಬೇಕು ಅನ್ನೋ ಸಂಕಲ್ಪಪ್ಪ ನಂದು. ನಿನಗೆ ಗೊತ್ತಿದ್ದಂಗ 1,90,000 ಮಂದಿ ಜಂಗಮರು ಸಿಕ್ಕಾರ, ಇನ್ನೂ 6,000 ಮಂದಿ ಜಂಗಮರು ಕಡಿಮೆ ಬಿದ್ದಾರ. ಎಲ್ಲಿ ಸಿಗ್ತಾರ, ಅವರನ್ನ ಹೆಂಗ ಇಲ್ಲಿ ತರಬೇಕು ಕರ್ಕೊಂಡು ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತೀನಿ ಅಂದ ಕೂಡಲೇ ಚನ್ನಬಸವಣ್ಣವ್ರಂತಾರ, ಅಯ್ಯ ಗುರುವೇ ಸಂಗಮನಾಥ, 6,000 ಜನ ಜಂಗಮರು ಕಡಿಮೆ ಬಿದ್ದಾರ ಅಂತ ತಿಳ್ಕೊಂಡು ಯಾಕೆ ಚಿಂತೆ ಮಾಡ್ತೀರಿ? ನೀವು ಹೇಗೆ ಗುರು ಲಿಂಗ ಜಂಗಮ ಪ್ರೇಮಿಗಳು, ನಿಮ್ಮಂತೆ ಒಬ್ಬ ಮಹಾನ್ ರಾಜ ಅದಾನ, ದೊಡ್ಡ ರಾಜ ಅದಾನ, ಅವನು ಕೂಡ ನಿನ್ನಂಗ ಗುರು ಲಿಂಗ ಜಂಗಮ ಪ್ರೇಮಿ. ಕಾಶ್ಮೀರದೊಳಗ ಮಾಂಡವ್ಯಪುರ ಅಂತ ಬರ್ತದ. ಸಪಾದ ಲಕ್ಷದ ದೊರೆ ಮಹಾದೇವ ಭೂಪಾಲ ಎಂಬತಕ್ಕಂಥ ಒಬ್ಬ ರಾಜ ನಿನ್ನ ಹಾಗೆ ಗುರು ಲಿಂಗ ಜಂಗಮ ಪ್ರೇಮಿ. ನೀ ಹೆಂಗ 1,90,000 ಮಂದಿ ಜಂಗಮರನ್ನ ಕಲ್ಯಾಣದೊಳಗ ಇಟ್ಕೊಂಡಿದಿ, ಹಂಗ ಭಕ್ತಿಗೋಸ್ಕರ ಆತನು ಕೂಡ 6,000 ಜನ ಜಂಗಮರನ್ನ ತನ್ನ ಆ ಮಹಾಮನೆಯೊಳಗ, ತನ್ನ ಮನೆಯೊಳಗ ಇಟ್ಟುಕೊಂಡು, ಅರಮನೆಯೊಳಗ ಇಟ್ಟುಕೊಂಡು ಆ ಗುರುಲಿಂಗ ಜಂಗಮ ಭಕ್ತಿಯನ್ನು ಮಾಡತಕ್ಕಂಥವನು ಸಪಾದ ಲಕ್ಷದ ದೊರೆ ಮಹಾದೇವ ಭೂಪಾಲ. ಅಲ್ಲಿಗೆ ನೀವು ಹೋದಿ ಅಂತಂದ್ರೆ 6,000 ಜನ ಜಂಗಮರು ಸಿಗುತ್ತಾರ ಮಹಾಗುರುವೆ ಅಂತ ತಿಳ್ಕೊಂಡು ಚೆನ್ನ ಬಸವಣ್ಣವ್ರಿಗೆ ಹೇಳೋದು. ಬಸವಣ್ಣವ್ರ ರಾತ್ರಿ ಎಲ್ಲ ವಿಚಾರ ಮಾಡಕತ್ತಾರ, ಹೆಂಗ್ ಮಾಡ್ಬೇಕು, ಆ 6,000 ಜನ ಜಂಗಮರನ್ನ ಕಲ್ಯಾಣಕ್ಕೆ ತರಬೇಕಲ್ಲ, ಹೆಂಗ್ ತರಬೇಕು? ಯಾಕ ರಾಜನು ಕೂಡ ಮಹಾ ಜಂಗಮ ಪ್ರೇಮಿ ಅದಾನ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಕೇಳಿದ್ರ ಕೊಡತಾನ. ಆದ್ರೆ ಜಂಗಮ ಪ್ರೇಮಿ ಇದ್ದವರು ಜಂಗಮರನ್ನ ಬಿಟ್ಟು ಕೊಡುವುದಿಲ್ಲ. ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡಿ 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 ಒಂದು ನಿರ್ಧಾರಕ್ಕೆ ಬಂದ, ಆ 6,000 ಜನ ಜಂಗಮರನ್ನ ಕದ್ದು ತರಬೇಕಂತ. ಹೆಂಗ ತರ್ಬೇಕ್ರಿ? ಕದ್ದು ತರಬೇಕು. ನೋಡ್ರಿ, ಬಸವಣ್ಣ ಕಳತನ ಮಾಡೋ ವಿಚಾರ ಮಾಡಕತ್ತಾನ. ತಾನ ಹೇಳ್ಯಾನ 7 ಸೂತ್ರ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಮುನಿಯಬೇಡ, ಇದುರು ಹಳಿಯಲು ಬೇಡ. ಏನದಾವಲ್ಲ 7 ಸಪ್ತ ಸೂತ್ರಗಳು. ಮೊದಲನೇ ಸೂತ್ರನೇ ಕಳತನ ಮಾಡಬಾರ್ದು ಅನ್ನೋದು. ಆದ್ರೆ ತಾನ ವಿಚಾರ ಮಾಡಕತ್ತಾನ, ಆ 6,000 ಜನ ಜಂಗಮರನ್ನ ಕದ್ಕೊಂಡು ತರಬೇಕು. ಹಾಗಾದ್ರೆ ಕದ್ಕೊಂಡು ತರಬೇಕಾಗಿತ್ತು ಅಂತಂದ್ರೆ ಮೊದಲು ಅವ್ರ ಮನಸ್ಸು ಒಲಿಸ್ಕೋಬೇಕು. ನಾನು ಆ ಮನಸ್ಸು ಹೆಂಗ್ ಒಲಿಸ್ಕೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನ. ಮೊನ್ನೆ ಹೇಳಿದ್ನಲ್ಲ, ಜಂಗಮರು ಒಲಿಬೇಕಾಗಿತ್ತು ಅಂತಂದ್ರೆ ಯಾತಕ್ಕೆ ಒಲಿತಾರ? ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಪ್ರಭಾಕರ, ಜಂಗಮೋ ಭೋಜನ ಪ್ರಿಯ. ಹೊಟ್ಟಿ ತುಂಬಾ ರುಚಿ 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 ಇವ್ರಿಗೆ ಅಡಿಗೆ ಮಾಡಿ ಉಣಿಸೋದ್ರ ಸಾಕು, ಅವ್ರು ನನಗೆ ಒಲದು ಬಿಡ್ತಾರ ಅಂತ ತಿಳ್ಕೊಂಡು ಏನ್ ಮಾಡ್ದ ಅಂತಂದ್ರ, ಒಂದು 3 ಗಂಟು ನೋಡ್ರಿ, ಒಂದು ಈ ಕಡೆ ಹೆಗಲಿಗೆ ಒಂದು ದೊಡ್ಡ ಜೋಳಿಗೆ ಹಾಕದ, ಈ ಕಡೆ ಹೆಗಲಿಗೆ ಒಂದು ದೊಡ್ಡ ಜೋಳಿಗೆ, ತಲೆ ಮ್ಯಾಲ ಒಂದು ಗಂಟ. ಇವು 3ರೊಳಗೆ ಮಸಾಲೆ ಪದಾರ್ಥ ತುಂಬಿಕೊಂಡವ. ಕೋರಿ ಶೆಟ್ಟಿಯ ವೇಷ ನೋಡ್ರಿ, ಸಕಲ ಸಂಪತ್ ಭರಿತವಾಗಿರ್ತಕ್ಕಂಥ ಕಲ್ಯಾಣ ರಾಜ್ಯದ ಪ್ರಧಾನ ಮಂತ್ರಿ ಯಾವ ವೇಷ ಹಾಕದ ಅಂತಂದ್ರ ಕೋರಿ ಶೆಟ್ಟಿ ವೇಷ. ಕೋರಿ ಶೆಟ್ಟಿ ಅಂತಂದ್ರ ಮಸಾಲೆ ಪದಾರ್ಥ ಮಾಡ್ತಕ್ಕಂಥ ವ್ಯಾಪಾರಿಯ ವೇಷವನ್ನ ಹಾಕೊಂಡ, ಈ ಕಡೆ ಜೋಳಿಗ್ಯಾಗ ಮಸಾಲೆ ಸಾಮಾನು, ಈ ಕಡೆ ಜೋಳಿಗ್ಯಾಗ ಮಸಾಲೆ ಸಾಮಾನು, ತಲೆ ಮ್ಯಾಲಿನ ಗಂಟಿನೊಳಗ ಮಸಾಲೆ ಸಾಮಾನು ತುಂಬಿಕೊಂಡು ಎಲ್ಲಿಗೆ ಬಂದ ಬಸವಣ್ಣ ಅಂತಂದ್ರ ಕಾಶ್ಮೀರಕ್ಕೆ ಬಂದ. ಅಲ್ಲಿ ಇರ್ತಕ್ಕಂಥ ಮಾಂಡವ್ಯಪುರದ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲನ ಅರಮನೆಯನ್ನ ನೋಡ್ದ. ಆ ಅರಮನೆಯ ಏನು ಅಂಗಳದೊಳಗ ಇರ್ತಕ್ಕಂಥವ್ರು ಒಬ್ಬರಲ್ಲ ಇಬ್ಬರಲ್ಲ 6,000 ಜನ ಜಂಗಮರು. ಮೊದಲೇ ಭಕ್ತಿ ಭಾಂಡಾರಿ ಬಸವಣ್ಣ ಇವ. ಗುರು ಲಿಂಗ ಜಂಗಮರನ್ನ ಕಂಡ್ರೆ ಸಾಕು ಪ್ರಾಣ ಕೊಡಬೇಕು, ಅಷ್ಟು ಜಂಗಮ ಪ್ರೇಮಿ ಬಸವಣ್ಣ.
ಅಲ್ಲಿ ಇರ್ತಕ್ಕಂತಹ ಜಂಗಮರನ್ನ ನೋಡ್ತಾನ ಬಸವಣ್ಣ. ಮೈ ತುಂಬ ಕಾವಿ ಬಟ್ಟಿ ಅದಾವ, ತಲೆ ಮ್ಯಾಲ ಜಡಿ ಅದಾವ, ಆ ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಹಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ, ರುದ್ರಾಕ್ಷಿ, ಕೈ ಒಳಗೆ ಯೋಗದಂಡ, ಜಪಮಾಲೆ, ಕಾಲಲ್ಲಿ ಆವುಗೆ, ಬಾಯಿಯೊಳಗೆ ಯಾವಾಗಲೂ ಕೂಡ ಓಂ ನಮ ಶಿವಾಯ ಎಂಬತಕ್ಕಂಥ ಮಂತ್ರ. ಇಂಥ ಶಿವರೂಪಿ ಜಂಗಮರನ್ನ ನೋಡಿದ ಕೂಡಲೇ ಯಾವಾಗಲೂ ಇವರನ್ನ ಕದ್ಕೊಂಡು ಹೋಗಿನಿ ಅಂತ ಆಶಾ ಮಾಡಿದ ಭಕ್ತಿ ಗಾಂಧಾರಿ ಬಸವಣ್ಣ. ಹಾಗಾದ್ರೆ ಈ ಜಂಗಮರನ್ನ ಹೆಂಗ ಒಲಿಸಬೇಕು ಅಂತ ತಿಳ್ಕೊಂಡು ತಾನು ತಂದಿರತಕ್ಕಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ರುಚಿ 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 ಅಡಿಗೆ ಮಾಡ್ದ. ಮೊದಲೇ ಪಂಚಪರುಷದ ಬಸವಣ್ಣ, ನೇತ್ರ ಪರುಷ, ವಾಕ್ ಪರುಷ, ಹಸ್ತ ಪರುಷ, ಪಾದ ಪರುಷ, ಮನೋಪರುಷ ಬಸವಣ್ಣಂತು. ಪಂಚಪರುಷಗಳ ಬಸವಣ್ಣ. ಕೈ ಅಂತಂದ್ರೆ ಅಮೃತ. ಅದು ತನ್ನ ಅಮೃತಪ್ರಾಯವಾಗಿರ್ತಕ್ಕಂಥ ಹಸ್ತಗಳಿಂದ ರುಚಿ ರುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡದ ಆ 6,000 ಜನ ಜಂಗಮರಿಗೆ ಭಿನ್ನ ಕೊಟ್ಟ. ನನ್ನ ಮನೆಗೆ ಬಂದು ನೀವು ಪ್ರಸಾದ ಮಾಡಬೇಕು ಅಂತ ತಿಳ್ಕೊಂಡು ಏನು ಸಣ್ಣ ಒಂದು ಗುಡಿಸಲ ಹಾಕೊಂಡು ಇದ್ದ 6,000 ಜನ ಜಂಗಮರು ಬಂದ್ರು. ಒಂದು ತೊತ್ತು ಹಿಂಗ ಬಾಯಾಗ ಹಾಕೊಳ್ಳುವುದ ತಡ ದೇವಲೋಕದ ಅಮೃತಕ್ಕಿಂತಲೂ ಕೂಡ ಆ ಅಡಿಗೆ ರುಚಿಯಾಗಿತ್ತು ಅಂತ ಬಸವಣ್ಣ ಮಾಡಿರ್ತಕ್ಕಂಥ ಅಡಿಗೆ. ಹಾಂದ್ರವರು ನಮ್ಮ ಇಡೀ ಜೀವಮಾನದೊಳಗ ಇಷ್ಟು ರುಚಿ ರುಚಿಯಾಗಿರ್ತಕ್ಕಂಥ ಪಂಚ ಪಕ್ವಾನ್ನಗಳನ್ನ ನಾವು ಉಂಡಿರ್ಲಿಲ್ಲ. ಯಾರಪ್ಪ ನೀನು, ಎಲ್ಲಿಂದ ಬಂದಿ, ಇಂಥ ಅಡಿಗೆ ಹೆಂಗ ಮಾಡ್ತಿ? ನಾ ಎಲ್ಲಿಂದಾರ ಬರಲ್ರಿಪ್ಪ, ನೀವು ಹೊಟ್ಟೆತುಂಬ ಮೊದಲ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು 4 ದಿವಸ 8 ದಿವಸ 10 15 ದಿವಸ ಗಟ್ಟಲೆ ರುಚಿ ರುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡಿ ನೀಡ್ದ ರಾಜನ ಮನಿ ಅಡಿಗೆನ ಮರ್ತು ಬಿಟ್ರಿ ಇವರು. ಯಾರು? ಜಂಗಮರು. ಯಾಕೆ? ಭೋಜನ ಪ್ರಿಯ ಜಂಗಮ. ಹೊಟ್ಟೆ ತುಂಬ ರುಚಿ ರುಚಿಯಾದ ಪದಾರ್ಥ ಸಿಕ್ಕರು ಮುಗಿದು ಹೋಗ್ಬಿಡ್ತು. ಹಿಂದೂ ವಿಚಾರ ಮಾಡುವಂಗಿಲ್ಲ, ಮುಂದೂ ವಿಚಾರ ಮಾಡುವಂಗಿಲ್ಲ. ನಾವು ಸಣ್ಣವ್ರು ಇದ್ದಾಗ ಅಂತಿದ್ರು, ಅವ್ರೇನೋ ಹುಗ್ಗಿ ಐನೋರು ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರಿ ಎಲ್ಲ ಮರೆತು ಬಿಡ್ತಾರಂತ ತಿಳ್ಕೊಂಡು. ಯಾಕೆ? ಜಂಗಮ ಭೋಜನ ಪ್ರಿಯ. ಯಾವಾಗ ಒಂದು 10-15 ದಿವಸ ಆದ ಕೂಡಲೇ ಆ ಜಂಗಮರಿಗೆಲ್ಲ ನಮಸ್ಕಾರ ಮಾಡ್ತಾನ ಬಸವಣ್ಣ. ಏನ್ರಪ್ಪ, ಮತ್ತ ನಾ ಬಂದು ಬಹಳ ದಿವಸ ಆಯ್ತು, ಇನ್ನು ನಮ್ಮ ಊರಿಗೆ ನಾ ಹೋಗ್ತೀನಿ, ನೀವು ನಮಗ ಅಪ್ಪಣೆ ಕೊಡ್ರಿ. ಹಿಂಗ ಅನ್ನೋದು ತಡ ಎಲ್ಲರ ಮುಖ ಹಿಂಗ ಬಾಡಿ ಬಿಡ್ತು. ಅಲ್ಲ, ನೀ ಹೋಗ್ತಿ ಅನ್ನೋದು ಖರೆ, ಆದ್ರೆ ನಾವು ನಿನಗೆ ಬಿಡ್ಬೇಕಲ್ಲ. ರುಚಿ 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 ಅಡಿಗೆ ಮಾಡಿ ನೀಡಿ ನಮಗೆಲ್ಲ ಮಳ್ಳ ಮಾಡಿಬಿಟ್ಟಿ ನೀನು. ಅದಕ್ಕ ನೀ ಹೋಗ್ತೀನಿ ಅಂದ್ರೂ ನಾವು ಬಿಡುವುದಿಲ್ಲ ಅಂತಾರ. ಯಾರು? ಆ ಕಾಶ್ಮೀರದ ಜಂಗಮರು. ಅವಾಗ ಬಸವಣ್ಣವ್ರು ಅಂತಾರ, ಏನ್ರಪ್ಪ, ನಿತ್ಯನೂ ಕೂಡ ನಿಮಗೆ ಇಂಥ ಪ್ರಸಾದ ಬೇಕೇನು? ಪ್ರತಿನಿತ್ಯವೂ ಕೂಡ ಇಂಥ ರುಚಿ ರುಚಿಯಾಗಿರ್ತಕ್ಕಂಥ ಪ್ರಸಾದ ಬೇಕೇನು? ಓಹೋ ಬೇಕು. ಹಾಗಾದ್ರೆ ನನ್ನ ಜೊತೆಗೆ ಬರ್ತೀರೇನು? ಓಹೋ ಬರ್ತೀವಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಿ? ನಾನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ತೀವಿ. ಯಾವಾಗ ಇವರು ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರು ಬಸವಣ್ಣವರು, ಅವರಿಗೆ ಗೊತ್ತಾತು ಕಲ್ಯಾಣದ ಬಸವಣ್ಣ ಅಂದ್ರೆ ನೀನ ಏನು? ಬೇಡದವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥ ಬಸವಣ್ಣ. ಕಾಮಧೇನು ಕಲ್ಪವೃಕ್ಷ ಬಸವಣ್ಣ. ಚಿಂತಿಸಿದವರ ಚಿಂತಾಮಣಿ ಬಸವಣ್ಣ. ಎಲ್ಲರ ಬಾಯಿಯೊಳಗ ಕಲ್ಲು ಸಕ್ಕರೆ ಇರ್ತಕ್ಕಂಥ ಬಸವಣ್ಣ ಅಂದ್ರ ನೀನೇ ಏನು ಅಂತ ತಿಳ್ಕೊಂಡು ಜಂಗಮರು ಕೇಳಿದಾಗ ಹೌದು ಅಂತನ ಅವಾಗ ಸ್ವರ್ಗ ಮೂರೇಗೇನು ಉಳಿದಿತ್ತು ಆ ಜಂಗಮರಿಗೆ. ಯಾವಾಗ ಆ ಬಸವಣ್ಣನನ್ನ ನೋಡಿವಿ, ಯಾವಾಗ ಆ ಬಸವಣ್ಣನ ದರ್ಶನ ಮಾಡ್ಕೊಂಡಿವಿ ಅನ್ನೋದು ಎಲ್ಲರದು ಅಪೇಕ್ಷೆ ಇತ್ತು. ನೀನೇ ಬಂದು 15 ದಿವಸ ಗಟ್ಟಲೆ ರುಚಿ ರುಚಿಯಾಗಿರ್ತಕ್ಕಂಥ ಪ್ರಸಾದ ಮಾಡಿ ನೀಡಿಯಪ್ಪ. ನಿನ್ನ ಜೊತೆಗೆ ಯಾರು ಬರಾಕವಲ್ಲ ಅಂತಾರ, ನಾವು ಬರ್ತೀವಿ ಅಂತಾರ. ಯಾರು? ಜಂಗಮರು. ಆದ್ರೆ ಈ ರಾಜ ನಮಗ್ ಬಿಡ್ಬೇಕಲ್ಲ, ಮಹಾದೇವ ಭೂಪಾಲ ನಮಗೆ ಬಿಡಬೇಕಲ್ಲ, ಅವನಿಗೆ ಗೊತ್ತಾಗಲಾರ್ದಂಗ ನೀ ಕರ್ಕೊಂಡು ಹೋಗ್ಬೇಕು ಅಂತ ಜಂಗಮರು ಹೇಳಿದಾಗ ಆಯ್ತು, ಅವರಿಗೆ ಗೊತ್ತಾಗಲಾರ್ದಂಗ ನಾ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಒಬ್ಬರಲ್ಲ ಇಬ್ಬರಲ್ಲ 6,000 ಜನ ಜಂಗಮರನ್ನ ಕದಿತನ ಬಸವಣ್ಣ. ಕದಿತನ ಅಂದ್ರೆ ಗೊತ್ತಾಗ್ತದಲ್ಲ ತಮ್ಮ, ಕಿಡ್ನ್ಯಾಪ್. ಇಲ್ಲಿ ನಮ್ಮ ಈ ಕಂಪನಿಗೆ ಗೊತ್ತಿರ್ತೈತಿ ಕಿಡ್ನ್ಯಾಪ್ ಅಂತಂದ್ರೆ. ಇಲೆಕ್ಷನ್ ಬಂತು ಅಂತಂದ್ರೆ ನೋಡ್ಬೋದು, ಈ ಸೊಸೈಟಿ ಇಲೆಕ್ಷನ್ ಇವು ಬಂತು ಅಂತಂದ್ರೆ ಕ್ಯಾಂಡಿಡೇಟ್ ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದು, ಎಲ್ಲೋ ದೂರ ಯಾರಿಗೂ ಗೊತ್ತಾಗ್ಲಾರ್ದಂಗ್ ಕರ್ಕೊಂಡು ಹೋಗೋದು. ವೋಟಿಂಗ್ ಟೈಮ್ದೊಳಗ ತಂದು ಕರೆಕ್ಟ್ ತಂದ ಅವ್ರನ್ನ ಅಲ್ಲಿ ಇಳಿಸಿ ಬಿಡೋದು. ಇಲ್ಲಿ ಹಂಗಿರ್ಲಿಕ್ಕಿಲ್ಲ.
ನಮ್ಮ ಬೆಟಗೇರಿ ಸುದ್ದಿ ಹೇಳತ್ತೀನಿ, ಸಿಟ್ಟಿಗಿರ್ತೀರಿ. ಒಬ್ಬ ವ್ಯಕ್ತಿನ ಕದಿಯುವುದು ಎಷ್ಟು ವಜ್ಜಿ ಅದ, ಆದ್ರೆ 6,000 ಜನ ಜಂಗಮರನ್ನ ಬಸವಣ್ಣ ಕದ್ದ ಅಲ್ಲ. ಹೆಂಗ ಕದ್ದ? ಇಲ್ಲಿ ಹೇಳ್ತಾರ, ಮಾಯಾ ರೂಪದಿಂದ ಕದ್ದ. ಹೆಂಗ ಮಾಯಾ ರೂಪದಿಂದ ಕದ್ದ ಅಂತಂದ್ರ, ಬಸವಣ್ಣನ ಹತ್ರ ಎಷ್ಟು ಶಕ್ತಿ ಇತ್ತು ಅಂತಂದ್ರ, ಈ ಜೋಳಿಗೆಗೆ 2,000 ಮಂದಿನ ಹಾಕೊಂಡಂತ. ಈ ಜೋಳಿಗೆಗೆ 2,000 ಮಂದಿ, ತಲೆ ಮೇಲಿನ ಗಂಟಿತ್ತಲ್ಲ, ಗಂಟಿನೊಳಗ 2,000 ಮಂದಿ. ಮಾಯಾ ರೂಪದಿಂದ ಅವರನ್ನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕವರನ್ನಾಗಿ ಮಾಡಿ 6,000 ಜನ ಜಂಗಮರನ್ನ ಕದ್ಕೊಂಡು ಎಲ್ಲಿಗೆ ತಂದ? ಕಲ್ಯಾಣಕ್ಕೆ ತಂದ ಬಸವಣ್ಣ. 6,000 ಜನ ಜಂಗಮರನ್ನ. ಮಾರನೇ ದಿವಸ ಮಹಾದೇವ ಭೂಪಾಲ ಜಂಗಮರ ಪಾದಪೂಜೆ ಮಾಡ್ಕೋಬೇಕು, ಪಾದೋದಕ ತಗೋಬೇಕು, ಅವರಿಗೆ ಪ್ರಸಾದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಜಂಗಮರನ್ನ ಕರೆಯಾಕ ಕಳಿಸ್ತಾನ. ಒಬ್ಬ ಜಂಗಮರು ಕೂಡ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದ್ರು ಜಂಗಮರು? ಗುಪ್ತಚರರನ್ನ ಬಿಡ್ತಾನ ರಾಜ ಮಹಾದೇವ ಭೂಪಾಲ. ಒಬ್ಬ ಜಂಗಮರು ಇಲ್ಲ ಅಂತ ಬಂದು ಹೇಳಿದ್ರು. ಎಲ್ಲಿ ಹೋಗ್ಯಾರ? ಯಾರು ಕರ್ಕೊಂಡು ಹೋಗ್ಯಾರ? ಒಂದು ಗೊತ್ತಾಗುವುದಿಲ್ಲ. ಆವಾಗ ವಿಚಾರ ಮಾಡ್ತಾನ ಮಹಾದೇವ ಭೂಪಾಲ, ಈ ಭೂಮಿ ಮ್ಯಾಲ ಹೊನ್ನು ಕದೆಯವ್ರದಾರ, ಹೆಣ್ಣು ಕದೆಯವ್ರದಾರ, ಮಣ್ಣು ಕೂಡ ಕದೆಯವ್ರದಾರ. ಆದ್ರೆ ಜಂಗಮರನ್ನ ಕದಿತಕ್ಕಂತ ಒಬ್ಬನೇ ಒಬ್ಬ ವ್ಯಕ್ತಿ ಅದನ, ಅವ ಕಲ್ಯಾಣದ ಬಸವಣ್ಣ. ಬಿಡಬಾರ್ದವನಿಗೆ. ಆಗಿನ ಕಾಲದ ವೀರಪ್ಪನ ಹೆಸರು ಕೇಳಿರ? ಗಡಗಡ ಅಂತ ನಡಗಬೇಕು, ವೀರಪ್ಪನ ಹೆಸರು ಕೇಳದ್ರು. ಹಂಗ ಆಗಿನ ಕಾಲದೊಳಗೊಬ್ಬ ದೊಡ್ಡ ಕೊಲೆಗಡುಕ ಇದ್ದ. ಆತನ ಹೆಸರು ಚಿಕ್ಕಣ್ಣ ಅಂತ. ಚಿಕ್ಕಣ್ಣ ಕೈಯಾಗ ಯಾವಾಗಲೂ ಕೂಡ ಒಂದು ಚೂರಿ ಇರುವುದು ಅವನ ಕೈಯಾಗ. ದೊಡ್ಡ ಕೊಲೆಗಡುಕ, ಅದಕ್ಕೆ ಅವನಿಗೆ ಚೂರಿ ಚಿಕ್ಕಣ್ಣ ಅಂತ ಕರೀತಿದ್ರು. ಕರೆಸದ ರಾಜ ಮಹಾದೇವ ಭೂಪಾಲ, ಚೂರಿ ಚಿಕ್ಕಣ್ಣ, ನನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ 6,000 ಜನ ಜಂಗಮರನ್ನ ಕಲ್ಯಾಣದ ಬಸವಣ್ಣ ಕದ್ಕೊಂಡು ಹೋಗ್ಯಾನ. ನೀ ಏನು ಕೇಳ್ತಿ ಅದು ಕೊಡ್ತೀನಿ. ಎಷ್ಟು ಸಂಪತ್ತು ಕೇಳ್ತಿ ಅಷ್ಟು ಸಂಪತ್ತು ಕೊಡ್ತೀನಿ. ಮೊದಲ ಆ ಕಲ್ಯಾಣದ ಬಸವಣ್ಣನನ್ನ ಕೊಂದು ಬಂದು ನೀ ನನಗೆ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿಬಿಟ್ಟ. ಆಯ್ತು, ಆ ಕಲ್ಯಾಣದ ಬಸವಣ್ಣ ನಾನು ಕೊಂದೇ ಬರ್ತೀನಿ ಅಂತ ತಿಳ್ಕೊಂಡು ಕೈಯಾಗ ಚೂರಿ ಹಿಡಿದವನ ಧಾಪುಗಾಲ ಹಾಕ್ತಾ 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 ಕಲ್ಯಾಣದ ಕಡೆಗೆ ಹೊರಟೇ ಬಿಟ್ಟ ಚೂರಿ ಚಿಕ್ಕಣ್ಣ. ಈ ಬಸವಣ್ಣನನ್ನು ನೀನು ಕೊಂದು ಬಾ ಅಂತ ತಿಳ್ಕೊಂಡು ಹೇಳಿದ್ದು ಯಾರು ಕೇಳಿದ್ರು ಅಂತಂದ್ರ, ಆ ರಾಜನ ತಂಗಿಯಾಗಿರ್ತಕ್ಕಂಥ ಬೊಂತಾದೇವಿ ಅಣ್ಣ ಆ ಚೂರಿ ಚಿಕ್ಕಣ್ಣನಿಗೆ ಅಪ್ಪಣೆ ಮಾಡುವುದನ್ನು ಕೇಳಿದಳು. ತಂಗಿ ಹೆಸರು ಏನ್ರಪ್ಪ? ರಾಜನ ತಂಗಿ ಹೆಸರ ಬೊಂತಾದೇವಿ. ಬೊಂತೆ ಅಂತಂದ್ರ ಕೌದಿ ಅಂತ ಕರೀತಾರೆ, ಕೌದಿ. ಆ ಬೊಂತಾದೇವಿ ಎಷ್ಟು ದೊಡ್ಡ ತಪಸ್ವಿ ಇದ್ಳು ಅಂತಂದ್ರ, ಮೈ ಮೇಲೆ ತುಂಡು ಬಟ್ಟೆಯೂ ಕೂಡ ಇಲ್ಲದೆ ಮಹಾನ್ ತ್ಯಾಗಿಯಾಗಿ ವಿರಾಗಿಯಾಗಿ ತಪಸ್ಸು ಮಾಡಿ 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 ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಳಕ್ಕೆ. ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಪರಮಾತ್ಮ ಹಂಗ ಬರಿ ಮೇಲೆ ಇರಬಾರ್ದವ ಅಂತ ತಿಳ್ಕೊಂಡು ಒಂದು ಕೌದಿ ಹಚ್ಚಿದ್ದ ಆಕಿಗೆ. ಒಂದು ಕೌದಿ ಹಚ್ಚಿದ್ದ. ಆ ಕೌದಿ ಹಚ್ಚಿದ್ದ ಸಲುವಾಗಿ ಆ ರಾಜನ ತಂಗಿಗೆ ಹೆಸರು ಬಿದ್ದಿತ್ತು ಬೊಂತಾದೇವಿ ಅಂತ. ಆ ಬೊಂತಾದೇವಿ ಕೇಳಿಸ್ಕೊಂಡಳು, ಅಣ್ಣ ಆ ಕಲ್ಯಾಣದ ಬಸವಣ್ಣನನ್ನ ಕೊಲೆ ಮಾಡ್ಲಿಕ್ಕೆ ಅಪ್ಪಣೆ ಕೊಟ್ಟಿದ್ದು ಈಕೆ ಕೇಳಿಸ್ಕೊಂಡಳು. ಬೊಂತಾದೇವಿ ವಿಚಾರ ಮಾಡ್ತಾಳ, ಈ ಭೂಮಿ ಮ್ಯಾಲ ಧರ್ಮ ಅನ್ನೋದು ಉಳಿದದ ಅಂತಂದ್ರ ಅದು ಬಸವಣ್ಣನ ಪುಣ್ಯ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಕಾಯಕ, ದಾಸೋಹ, ಸಮಾನತೆ, ಇಂಥ ಅಮೂಲ್ಯವಾಗಿರ್ತಕ್ಕಂಥ ತತ್ವಗಳು ಉಳಿದವ ಅಂತಂದ್ರ ಅದು ಬಸವಣ್ಣನ ಪುಣ್ಯ. ಇನ್ನು ಬಸವಣ್ಣನ ಸತ್ತ ಅಂತಂದ್ರ ಧರ್ಮ ಇರ್ಲಾರ್ದಂಗ ಆಗ್ತದ ಈ ಭೂಮಿ ಮ್ಯಾಲ ಅಂತ ತಿಳ್ಕೊಂಡು ಚೂರಿ ಚಿಕ್ಕಣ್ಣ ಕೊಲ್ಲುವುದಕ್ಕಿಂತ ಮುಂಚೆ ನಾನೇ ಆ ಚಿಕ್ಕಣ್ಣನನ್ನ ಕೊಂದ್ರಾಯ್ತು ಅಂತ ತಿಳ್ಕೊಂಡು ಕೈಯಾಗ ತಲವಾರು ಹಿಡ್ಕೊಂಡು ಹಿಂದ ಬೊಂತಾದೇವಿ, ಮುಂದೆ ಚೂರಿ ಚಿಕ್ಕಣ್ಣ. ಎಷ್ಟಾಗ್ಲಿ ಗಂಡ ಆಳ, ದೊಡ್ಡ ಆಳ, ಧಾಪುಗಾಲ ಹಾಕ್ತಾ 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 ಕಲ್ಯಾಣ ಪ್ರವೇಶ ಮಾಡೇ ಬಿಟ್ಟ ಚೂರಿ ಚಿಕ್ಕಣ್ಣ. ನೋಡ್ತನ ಕಲ್ಯಾಣ. ಹಾಡು ಹರಟಿ ಹೊಡೆಯವರು ಒಬ್ರು ಇಲ್ಲ. ಎಲ್ಲರೂ ಕಾಯಕ ಮಾಡೇ ಬದುಕ್ತಾರ, ಎಲ್ಲರೂ ದಾಸೋಹ ಮಾಡೇ ಬದುಕ್ತಾರ.
ದನ ಕಾಯ್ತಕ್ಕಂಥ ವ್ಯಕ್ತಿ ಮೊದಲು ಮಾಡಿ, ಕಸ ಹುಡುಕ್ತಕ್ಕಂಥ ಹೆಣ್ಮಗಳು ಮಾಡಿ, ಮೊದಲು ಮಾಡಿ, ವೇಶ್ಯಾವೃತ್ತಿಯನ್ನ ಮಾಡತಕ್ಕಂಥ ಹೆಣ್ಮಗಳು ಮೊದಲು ಮಾಡಿ, ಅವರು ಕೂಡ ದಾಸೋಹ ಮಾಡ್ತಾರ. ಅವರು ಕೂಡ ಒಂದಲ್ಲ ಎರಡಲ್ಲ ನೂರಾರು ವಚನಗಳನ್ನ ಬರೀತಾರ. ಎಲ್ಲಾ ಶರಣರ ಮನೆಯ ಮೇಲೆ ಫಲಕಗಳು, ಬೋರ್ಡ್ಗಳು, ದಯವಿಲ್ಲದ ಧರ್ಮ ಅದಾವುದಯ್ಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇಂಥ ವಚನಗಳನ್ನ ನೋಡ್ತಾ ನೋಡ್ತಾ, ಆ ಶರಣರನ್ನ ನೋಡ್ತಾ ನೋಡ್ತಾ, ಮಹಾಮನೆಯೊಳಗೆ ಬಸವಣ್ಣವರು ಜಂಗಮರ ಸೇವೆಯನ್ನ ಮಾಡೋದನ್ನ ನೋಡಿ, ದಾಸೋಹವನ್ನ ಮಾಡೋದನ್ನ ನೋಡಿ, ಚೂರಿ ಚಿಕ್ಕಣ್ಣ ನಾ ಬಸವಣ್ಣನ ಕೊಲೆ ಮಾಡಾಕ ಬಂದಿನಿ ಅನ್ನೋದು ಮರೆತ ತಾನೂ ಕೂಡ ಒಬ್ಬ ಶರಣ ಆಗಿ ಹೋಗ್ಕೊಂಡು ಬಿಟ್ಟ. ಚೂರಿ ಚಿಕ್ಕಣ್ಣನ ಮನಸ್ಸು ಪರಿವರ್ತನೆಯಾಗಿ ಬಿಟ್ಟಿತ್ತು. ಕೊಲೆ ಮಾಡುದು ಮರೆತ ತಾನೂ ಕೂಡ ಒಬ್ಬ ಶರಣನಾಗಿ ಅಲ್ಲಿ ಕಾಯಕ ಮಾಡಾಕತ್ತ. ಇದನ್ನ ಯಾರು ನೋಡಿದ್ರು ಅಂತಂದ್ರೆ ಗೋಂತಾದೇವಿ ನೋಡಿದ್ರು. ಆಕೆ ವಿಚಾರ ಮಾಡ್ತಾಳ, ಇನ್ನೇನು ಚೂರಿ ಚಿಕ್ಕಣ್ಣ ಬಸವಣ್ಣನ ಕೊಲೆ ಮಾಡೋದಿಲ್ಲ. ಹೆಂಗ ಈ ಚೂರಿ ಚಿಕ್ಕಣ್ಣ ಬದಲಾಗ್ಯಾನ, ನನ್ನ ಅಣ್ಣನೂ ಕೂಡ ಪರಿವರ್ತನೆ ಆಗಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಬಂದಳು ಅಂತಂದ್ರ ವಾಪಸ್ ನೇರವಾಗಿ ಕಾಶ್ಮೀರಕ್ಕೆ ಬಂದಳು ಗೋಂತಾದೇವಿ. ಅಷ್ಟೊತ್ತಿಗಾಗ್ಲೇ ರಾಜ ನನ್ನ ತಂಗಿ ಕಳೆದಾಳ, ಯಾರು ಹುಡುಕಿ ಕೊಡ್ತೀರಿ ಅರ್ಧ ರಾಜ್ಯವನ್ನೇ ಕೊಡ್ತೀನಿ ಅಂತ ತಿಳ್ಕೊಂಡು ಡಂಗ್ರ ಹೊಡೆದಿದ್ದ. ಎಷ್ಟು ದಿನ ಆದ್ರೂ ಕೂಡ ತಂಗಿನ ಕಾಣಕ್ಕಾಗಿದ್ದಿಲ್ಲ. ವಿಪರೀತ ತಂಗಿ ಮೇಲೆ ಪ್ರೀತಿ ಮಹಾದೇವ ಭೂಪಾಲನಿಗೆ. ಒಂದು ದಿವಸ ಬೆಳಗಿನ ಜಾವ ಮುಖಮಾರ್ಚನ ಮಾಡಿಕೊಂಡು ಆ ಅಂತಃಪುರದ ಅಂಗಳದೊಳಗ ಹಿಂಗ ನಿಂತಿರ್ತಕ್ಕಂಥ ಸಮಯದೊಳಗ ತಂಗಿಯಾಗಿರ್ತಕ್ಕಂಥ ಗೋಂತಾದೇವಿ ಬಂದು ಆ ಶರಗನ್ನ ಹಿಂಗ ಒಡ್ಡಿ ಭಿಕ್ಷಾಂದೇಹಿ ಅಂದಳು. ಯಾವಾಗ ತನ್ನ ತಂಗಿನ ನೋಡ್ದ, ಎಂದೂ ಏನೂ ಕೇಳದೇ ಇರ್ತಕ್ಕಂಥ ತಂಗಿ ಇವತ್ತು ಉಡಿ ಒಡ್ಡಿ ಕೇಳಾಕತ್ತಾಳ ಭಿಕ್ಷಾಂದೇಹಿ ಅಂತ. ಖುಷಿಯಾತು, ಆನಂದದ ಕಣ್ಣೀರು ಹಂಗ ದಳದಳ ಅಂತ ಸುರಿಯಾಕತ್ತು. ಅವಾಗಂತಾನ ರಾಜ, ತಂಗಿ ಎಲ್ಲಿ ಹೋಗಿದ್ದೇವ ಇಟ್ಟು ದಿವಸ? ನೋಡು, ನಿನ್ನನ್ನು ಹುಡುಗಿ ಕೊಟ್ಟವರಿಗೆ ಅರ್ಧ ರಾಜ್ಯವನ್ನೇ ಕೊಡ್ತೀನಿ ಅಂತ ಡಂಗರ ಹೊಡಿಸೀನಿ. ಎಂದು ಏನು ಕೇಳದೇ ಇರ್ತಕ್ಕಂಥ ನೀನು ಇವತ್ತು ಉಡಿ ಒಡ್ಡಿ ಕೇಳಾಕತ್ತಿದಿ ಭಿಕ್ಷಾಂದೇಹಿ ಅಂತ. ತಂಗಿ, ಏನು ನೀಡಿ ನೀನು ಉಡಿಯೊಳಗ? ಏನು ಮುತ್ತು, ರತ್ನ, ವಜ್ರ, ವೈಢೂರ್ಯ ಅಷ್ಟೇ ಯಾಕ? ಏನು ಈ ಕಾಶ್ಮೀರದ ಮಾಂಡವ್ಯಪುರದ ಏನು ಇದೇನು ಅದಲ್ಲ, ಈ ರಾಜ್ಯವನ್ನೇ ನಿನ್ನ ಉಡಿಯೊಳಗ ಕೊಡ್ತೀನಿ, ತಗೋ ತಂಗಿ ಅಂತ ತಿಳ್ಕೊಂಡು ರಾಜ ಹೇಳಿದಾಗ ಗೋಂತಾದೇವಿ ಅಂತಳ, ಅಣ್ಣ ನಿನ್ನ ಈ ಸಿರಿ ಸಂಪತ್ತು, ವಜ್ರ, ವೈಢೂರ್ಯ, ಆಸ್ತಿ, ಅಂತಸ್ತು, ಈ ಒಂದು ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನ, ಈ ರಾಜ್ಯ ನನಗೆ ಏನೂ ಕೂಡ ಬೇಕಾಗಿಲ್ಲ. ನನ್ನ ಉಡಿಯೊಳಗ ನಿನಗೆ ಏನಾದ್ರೂ ಕೂಡ ಕೊಡಬೇಕು ಅನ್ನೋ ಆಶೆ ಇದ್ರ ಕಾಯಕದಿಂದ ಬಂದಿರತಕ್ಕಂತ ಕಾರ್ಯ ಸೊಪ್ಪಾದ್ರೂ ಕೂಡ ಹಾಕು, ಅದು ನನಗೆ ಸಂತೋಷ ಆಗುತ್ತದ. ಹೆಂಗ ಬಂದಿರ್ಬೇಕದು? ಕಾಯಕದಿಂದ ಬಂದಿರಬೇಕು. ತಂಗಿ, ಇಷ್ಟೆಲ್ಲ ಜನ ಅದಿರಿ, ಏನ್ರಪ್ಪ ಇಷ್ಟು ಜನ ಅದಿರಿ, ನಾವೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಿ? ಕಾಯಕ ಅಂದ್ರೆ ಏನು? ಇಲ್ಲಿ ನಮ್ ಕೂಸು ಹೇಳ್ತದ, ಕೆಲಸ ರೀ ಅಪ್ಪ ಅವ್ರೆ. ಏನ್ರಪ್ಪ ಕಾಯಕ ಅಂದ್ರೆ ಏನು ಶರಣರು? ಕೆಲಸ. ನಮ್ಮ ಹಿರಿಯರು ಕಾಯಕ ಅಂದ್ರೆ ಏನ್ರಪ್ಪ? ಕೆಲಸ. ಆದ್ರೆ ಕಾಯಕ ಈ ಶಬ್ದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ. ಕೆಲಸನ ಬೇರೆ, ಕರ್ತವ್ಯನ ಬೇರೆ, ಕಾಯಕನ ಬೇರೆ. ಇವತ್ತು ಇದಷ್ಟ ತಲೆಗಿಟ್ಕೊಂಡು ಹೋರಿ ಸಾಕು. ಕಾಯಕವೇ ಕೈಲಾಸ. ಯಾವುದಕ್ಕೆ ಕಾಯಕ ಅಂತ ಕರೀತಾರ? ಒಂದು ಉದಾಹರಣೆ ಕೊಡ್ರೆ ಇವ ನಿಮಗೆ. ಕೆಲಸ, ಕರ್ತವ್ಯ ಮತ್ತು ಕಾಯಕಕ್ಕೆ ಇರತಕ್ಕಂಥ ವ್ಯತ್ಯಾಸ. ಹಾಲು ಮಾರೋದು. ಹಾಲು ಹೆಂಗ್ ಮಾರ್ತಾರ ತಂಗಿ? ಧೈರ್ಯದಿಂದ ಹೇಳಿ. ನೀರ್ ಹಾಕಿ ಮಾರ್ತಾರೆ ಅಪ್ಪ ಅವ್ರಂದ್ರು. ಹಾಲು ಹೆಂಗ್ ಮಾರ್ತಾರ? ನೀರ್ ಹಾಕಿ ಮಾರ್ತಾರ. ಯಾಕೆ ನೀರ್ ಹಾಕಿ ಮಾರ್ತಾರ? ಇನ್ನೊಂದು 4 ದುಡ್ಡು ಹೆಚ್ಚಿಗೆ ಗಳಿಸ್ಲಿ, ಇನ್ನೊಂದು 4 ದುಡ್ಡು ಹೆಚ್ಚಿಗೆ ಬರ್ಲಿ. ಮತ್ತ ಆಶಾ ಇಟ್ಟುಕೊಂಡು ಮಾರಿದ್ದು ಅದು ಕಾಯಕ ಅನ್ಸ್ಕೊತದೇನ್ರಪ್ಪ? ಆಶೆ ಇಟ್ಕೊಂಡು ಮಾರಿದ್ದು ಕಾಯಕ ಅನ್ಸ್ಕೊತದೇನು? ನಾವು ಮೈಸೂರ ಕಲಿತಕ್ಕಂತ ಸಂದರ್ಭದೊಳಗ ನಾವು ರೂಮ್ ಮಾಡ್ಕೊಂಡು ಇದ್ವಿ. ಅಲ್ಲಿ ಬೆಟ್ಟದಪುರ ಮಠ ಅಂತ ಬರ್ತದ, ಅಜ್ಜಾರು ನಮಗಲ್ಲಿ ಆಶ್ರಯ ಕೊಟ್ಟಿದ್ರು. ಬೆಳಿಗ್ಗೆ
ಕರೆಕ್ಟ್ 6 ಗಂಟೆ ಆದ ಕೂಡ್ಲೇನೆ ನಮಗೂ ಹಾಲು ಮಾರವ ಹಾಲು ತಂದು ಕೊಡ್ತಿದ್ದ. ಒಂದು ದಿವಸ 8:30 9 ಆತು. ಯಾಕೋ ಇವತ್ತು ತಡ ಮಾಡಿ ಹಾಲು ತಂದಿಯಲ್ಲ ಅಂತ ಕೇಳಿದ್ವಿ ನಾವು. ಅಪ್ಪರ ಇವತ್ತು ನಳಕ್ ನೀರು ಲೇಟ್ ಆಗಿ ಬಂದವ್ರಿ, ಅದಕ್ಕೆ ಹಾಲು ತಡ ಮಾಡ್ತಾನೆ. ನೀರು ಬಂದ ಬಳಕ ಆ ನೀರು ಹಾಲಿನೊಳಗೆ ಕೂಡಿಸಿ ನಮಗ್ ಕೊಡವ. ಮತ್ತಿದು ಕಾಯಕ ಅನ್ಸ್ಕೋತದೇನು? ಆಶೆ ಇಟ್ಟುಕೊಂಡು ಮಾಡಿದ್ದು ಅದು ಎಂದಿಗೂ ಕೂಡ ಕಾಯಕ ಅನ್ನಿಸ್ಕೊಳ್ಳುವುದಿಲ್ಲ. ಇವತ್ತು ಎಷ್ಟೇ ವ್ಯಾಪಾರ ಉದ್ಯೋಗಗಳು ಇನ್ನೂ ಪ್ರಾಮಾಣಿಕತೆ ಅನ್ನೋದು ನಮ್ಮೂರಂತ ಊರೊಳಗೆ ಉಳ್ದಾವ್. ನೀವು ಪೇಟೆಯಾಗ ನೋಡ್ಬೇಕು, ರೊಕ್ಕ ಗಳಿಸೋದ್ರ ಸಲುವಾಗಿ ಅವ್ರು ಎಷ್ಟು ಕೆಳಮಟ್ಟಕ್ಕೆ ಇಳಿತಾರ ಅಂತಂದ್ರ ಅದು ಊಹೆ ಸಹಿತ ಮಾಡಕ್ ಆಗೋದಿಲ್ಲ. ನಿಮ್ಗೊಂದು ಕತಿ ಗೊತ್ತಿರ್ಬೇಕಂದ್ರೆ ಯಾಕಂತಂದ್ರೆ ಹಗಲೆಲ್ಲ ಇಲ್ಲಿ ಅಪ್ಪೋರು ಮಠದಾಗ ಎಲ್ಲ ಕಡೆ ಪುರಾಣ ಪ್ರವಚನ ನಡೀತಿರ್ತಾವ. ಊರಾಗ ತಗಣಿ ಬಹಳ ಆಗಿದ್ವು ಅಂತ ಪೇಪರ್ದೊಳಗ ಒಂದು ಆ್ಯಡ್ ಬಂತು. ತಗಣಿ ಕೊಲ್ಲುವ ಮಷಿನ್ ನಾವು ಕಂಡು ಹಿಡಿದಿವಿ, ಯಾರಿಗೆ ಬೇಕು 500 ರೂಪಾಯಿ ನೀವು ಎಮ್ಒ ಮಾಡ್ರಿ ಅಂತ. ಮತ್ತು ಬಹಳ ಹೆಚ್ಚಾಗಿದ್ದು ಎಲ್ಲರೂ 500 ರೂಪಾಯಿ ಎಮ್ಒ ಮಾಡಿಬಿಟ್ರು. ತಗಣಿ ಕೊಲ್ಲುವ ಮಷಿನ್ ಬಂದವ, 500 ರೂಪಾಯಿ ಸಿಗ್ತಾವಂತ. ಒಂದ್ 8-10 ದಿವಸ ಆದ್ಮೇಲೆ ಒಂದು ಪಾರ್ಸಲ್ ಬಂತು, ಒಂದಿಟ್ಟು ಡೆಬ್ಬಿ ಮ್ಯಾಲ ಬರೆದಿದ್ರು ತಗಣಿ ಕೊಲ್ಲುವ ಮಷಿನ್. ಬಹಳ ಖುಷಿ ಆಯ್ತು ಎಲ್ಲರಿಗೆ. ತೆಗೆದು ನೋಡ್ತಾರ 2 ಇಟ್ಟಿಟ ಕಲ್ಲಿದ್ದು ಒಳಗೆ. ಅದ್ರ ಕೆಳಗೆ ಒಂದು ಚೀಟಿ ಇತ್ತು. ಆ ಚೀಟಿಯಾಗಿ ಬರೆದಿದ್ರು ತಗಣಿ ಕೊಲ್ಲುವ ವಿಧಾನ. ಒಂದು ಕಲ್ಲಿನ ಮೇಲೆ ತಗಣಿಯನ್ನ ಇಟ್ಟು ಇನ್ನೊಂದು ಕಲ್ಲಿನಿಂದ ಜಜ್ಜಿರಿ ತಗಣಿ ಸಾಯುತ್ತದೆ. ಯಾರಿಗ್ ಗೊತ್ತಿಲ್ಲ ಇದು. ರೊಕ್ಕ ಗಳಿಸಾಕ ಮೋಸ ಅನ್ನೋದು ಏನೈತಲ್ಲ ಅದು ಮಿತಿ ಮೀರಿ ಬಿಟ್ಟದ. ಮೋಸದಿಂದ ಮಾಡಿರ್ತಕ್ಕಂತ ಕೆಲಸ ಅದು ಕಾಯಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಒಂದು ಹಾಲು ಮಾರು ಉದಾಹರಣೆ ಇಟ್ಕೊಳ್ಳೋಣ. ಹಾಲಿನೊಳಗೆ ನೀರು ಹಾಕಿ ಮಾರುವುದೇನದಲ್ಲ ಅದು ಕೆಲಸ, ಪ್ರಾಮಾಣಿಕತೆ ಇಲ್ಲ. ಈಗ ಸರ್ಕಾರಿ ಆಫೀಸ್ ಇರ್ತಾವ ನೋಡ್ರಿ, ಬರೆದಿರ್ತಾರ ಆಫೀಸ್ ತೆಗೆಯುವ ವೇಳೆ ಬೆಳಿಗ್ಗೆ 10 ಗಂಟೆ, ಹೌದಲ್ರಿ? ಅಲ್ಲಿ ಬರ್ತಕ್ಕಂಥವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಧಿಕಾರಿಗಳು? 11 ಗಂಟೆನೋ 12 ಗಂಟೆನೋ. ಎಲ್ಲರೂ ಹಂಗಿರುವುದಿಲ್ಲ, ಒಳ್ಳೆಯವರು ಇರ್ತಾರ, ಆ ಮಾತು ಬೇರೆ. ಸರ್ಕಾರಿ ಕೆಲಸ, ದೇವರ ಕೆಲಸ, ಅಲ್ಲಿ ಪ್ರಾಮಾಣಿಕತೆ ಇರುವುದು ಬಹಳ ಕಷ್ಟ. ಅದು ಹಾಲಿನೊಳಗೆ ನೀರು ಹಾಕಿ ಮಾರುವುದು ಏನೈತಲ್ಲ ಅದು ಕೆಲಸ, ಪ್ರಾಮಾಣಿಕತೆ ಇಲ್ಲ. ಹಾಲಿನೊಳಗೆ ಒಂದು ಹನಿಯೂ ಕೂಡ ನೀರು ಹಾಕಲಾರದೆ ಪ್ರಾಮಾಣಿಕವಾಗಿ ಮಾರ್ತಾರಲ್ಲ ಅದು ಕರ್ತವ್ಯ, ಅದು ಕಾಯಕ ಆಗುವುದಿಲ್ಲ. ಅದೇ ಹಾಲನ್ನ ಒಂದು ಹನಿಯೂ ಕೂಡ ನೀರು ಹಾಕಲಾರದೆ ಮಾರಿ ಬಂದಿರತಕ್ಕಂತ ಹಣದೊಳಗ ಒಬ್ಬನ ಬದುಕಬಾರ್ದು, 4 ಮಂದಿಗೆ ಕರ್ಕೊಂಡು ಬದುಕಬೇಕು ಅಂತ ತಿಳ್ಕೊಂಡು ದಾಸೋಹ ಮಾಡ್ಕೊಂತ ಏನು ಬದುಕ್ತಾರಲ್ಲ ಅದಕ್ಕೆ ಕಾಯಕ ಅಂತ ಕರೀತಾರೆ. ಇಂಥ ಕಾಯಕ ಅದು ಕೈಲಾಸ. ಕಾಯಕ ಅಂತಂದ್ರೆ ಒಂದು ಉದ್ಯೋಗವೇ, ಅದು ಬೇಕಾದ ಉದ್ಯೋಗ ಆಗಿರ್ಬಹುದು. ಆದ್ರೆ ಆ ಉದ್ಯೋಗ ಸಮಾಜಕ್ಕಾಗಲಿ ದೇಶಕ್ಕಾಗಲಿ ಒಳಿತನ್ನೇ ಮಾಡೋದಿರಬೇಕೇ ಹೊರತು ದೇಶಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಕೆಡಕನ್ನ ಮಾಡತಕ್ಕಂಥ ಉದ್ಯೋಗ ಆಗಿರಬಾರ್ದು. ಅದು ಅಂಥದಿತ್ತು ಅಂತಂದ್ರೆ ಅದು ಕಾಯಕ ಅನ್ಸ್ಕೊಳ್ಳೋದಿಲ್ಲ. ಯಾವುದು ಕಾಯಕ ಅಂತಂದ್ರ ಅದು ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ನಾವು ಮಾಡತಕ್ಕಂಥ ಉದ್ಯೋಗ ಬಹಳ ಪ್ರಾಮಾಣಿಕತೆಯಿಂದ ಇರಬೇಕು. ಮತ್ತು ಅದ್ರೊಳಗ ಅಂತಃಕರಣ ಇರಬೇಕು, ಅಂತಃಕರಣ ಇರಬೇಕು. ಯಾವಾಗ ಕಾಯಕದಿಂದ ಬಂದಿರತಕ್ಕಂಥ ಕಾರ್ಯ ಸೊಪ್ಪಾದ್ರೂ ನನ್ನ ಒಡಿಯೊಳಗ ಹಾಕು ಅಂತ ತಿಳ್ಕೊಂಡು ಯಾವಾಗ ತಂಗಿ ಅಂದಳು, ಆವಾಗ ರಾಜ ಕೇಳ್ತಾನ, ತಂಗಿ ಕಾಯಕ ಅಂದ್ರೆ ಏನವ? ಕಾಯಕ ಅಂದ್ರೆ ಏನು? ಇಷ್ಟು ಅನ್ನೋದ ತಡ ಗೋಂತಾದೇವಿ ಅಂತಾಳ, ಅಣ್ಣ ನಿನಗ ಕಾಯಕ ದಾಸೋಹದ ಮಹತ್ವ ನಿನಗೆ ತಿಳ್ಕೊಬೇಕಾಗಿತ್ತು ಅಂತಂದ್ರ ನಡಿ ಬಸವಣ್ಣನ ಕಲ್ಯಾಣಕ್ಕ, ನಡಿ ಬಸವಣ್ಣನ ಕಲ್ಯಾಣಕ್ಕ. ಆಗಿಂದಾಗ್ಲೇ ಮಹಾರಾಜ ಏನೂ ವಿಚಾರ ಮಾಡಲಿಲ್ಲ. ನಾನು ಕಲ್ಯಾಣಕ್ಕೆ ಹೋಗ್ಬೇಕು, ಕಾಯಕದ ಮಹತ್ವ ತಿಳ್ಕೋಬೇಕು, ದಾಸೋಹದ ಮಹತ್ವ ತಿಳ್ಕೋಬೇಕು. ಬಸವಣ್ಣ ಹೆಂಗ ಈ ಜಗತ್ತಿಗೆ ಪ್ರಸಿದ್ಧನಾದ, ಏನು ಅವನ ಹತ್ರ ಒಂದು ಆಚಾರ ವಿಚಾರ ಮೌಲ್ಯಗಳದವ, ನಾನು ಕೂಡ ಅವನಿಂದ ತಿಳ್ಕೋಬೇಕು ಅಂತ ತಿಳ್ಕೊಂಡು ಇಡೀ ರಾಜ್ಯವನ್ನೇ ತ್ಯಾಗ ಮಾಡಲು ಸನ್ನದ್ಧನಾಗಿ ಬಿಟ್ಟ ಮಹಾದೇವ ಭೂಪಾಲ. ತಲೆ ಮೇಲಿರ್ತಕ್ಕಂಥ ರತ್ನ ಖಚಿತವಾಗಿರ್ತಕ್ಕಂಥ ಬಂಗಾರದ ಕಿರೀಟ ತೆಗೆದಿಟ್ಟ, ಮತ್ತು ರತ್ನ ಖಚಿತವಾಗಿರ್ತಕ್ಕಂಥ ಆಭರಣಗಳನ್ನ ತೆಗೆದಿಟ್ಟ, ರೇಷ್ಮೆಯ ಪೀತಾಂಬರಗಳನ್ನೆಲ್ಲ ತೆಗೆದು
ಸಾದಾ ಸೀದಾ ಒಂದು ಉಡುಪನ್ನ ತೊಟ್ಟು ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಎಂದು ತಿಳ್ಕೊಂಡು ತಯಾರಾದ ಆವಾಗ ಮಹಾರಾಣಿಯಾಗಿರ್ತಕ್ಕಂಥ ಮಹಾದೇವಿ ತಾಯಿಯವರು, ನೀವು ಕಲ್ಯಾಣಕ್ಕೆ ನಡೆದಿರಿ ಅಂತಂದ್ರೆ ನಾನು ನಿಮ್ಮ ಜೊತೆಗೆ ಕಲ್ಯಾಣಕ್ಕೆ ಬರ್ತೀನಿ ಅಂತಾಳ. ಯಾರು? ಮಹಾದೇವಿ ತಾಯಿ ರಾಣಿಯವರು. ಆವಾಗ ಮಹಾದೇವ ಗೋಪಾಲರು ಅಂತಾರ, ಮಹಾದೇವಿ ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಮಹಾರಾಣಿ ನೀನು. ನಾನು ಕಲ್ಯಾಣಕ್ಕೆ ನಡೆದೀನಿ, ಎಲ್ಲವನ್ನ ತ್ಯಾಗ ಮಾಡಿ ನಡೆದೀನಿ. ಅಲ್ಲಿ ಹೆಂಗಿರ್ಬೇಕು ಎಂತಿರ್ಬೇಕು ನನಗೆ ಏನೂ ಗೊತ್ತಿಲ್ಲ. ಮತ್ತ ಬಹಳ ಕಷ್ಟದ್ದು ದಿಂದ ಜೀವನವನ್ನ ನಡೆಸಬೇಕಾಗ್ತದ. ಬ್ಯಾಡಂದ್ರೂ ಕೂಡ ಮಹಾದೇವಿ ತಾಯಿಯವರು ಕೇಳೋದಿಲ್ಲ. ಕಡಿಗಂತಾರ, ನಡು ರಸ್ತೆಯಲ್ಲಿ ನಿರ್ವಾಣವಾಗುವೆಯಾ ಅಂತ ಸವಾಲು ಹಾಕ್ತಾರ. ಓಹೋ, ನಾನು ನಿರ್ವಾಣ ಆಗ್ಲಿಕ್ಕೆ ಎಲ್ಲವನ್ನ ತ್ಯಾಗ ಮಾಡ್ಲಿಕ್ಕೆ ತಯಾರದಿನಿ ಅಂತ ತಿಳ್ಕೊಂಡು ಯಾವಾಗ ಮಹಾದೇವಿಯವರು ಒಪ್ಕೊಳ್ತಾರ, ಮಗನಾಗಿರ್ತಕ್ಕಂಥ ಲಿಂಗರತಿಗೆ ಆ ಕಾಶ್ಮೀರದ ಪಟ್ಟವನ್ನ ಕಟ್ಟಿ ಮಹಾದೇವ ಭೂಪಾಲ ಮತ್ತು ಮಹಾದೇವಿ ತಾಯಿಯವರು ಕಲ್ಯಾಣಕ್ಕೆ ಬರ್ತಾರಂತ. ಇನ್ನೂ ಕಲ್ಯಾಣ ದೂರ ಇತ್ತು ಅಂತ, ಇನ್ನು ಕಲ್ಯಾಣದ ಸೀಮೆ ಒಳಗಿನ ಪ್ರವೇಶ ಮಾಡಿರ್ಲಿಲ್ಲ ಮಹಾದೇವ ಭೂಪಾಲ ಮತ್ತು ಮಹಾದೇವಿ ತಾಯಿಯವರು. ಲಿಂಗ ಪೂಜಾ ಕುತ್ಕೊಂಡಿದ್ರಂತ ಬಸವಣ್ಣವ್ರು. ಲಿಂಗ ಪೂಜಾ ಕುತ್ಕೊಂಡಿದ್ರು. ಆ ಲಿಂಗ ಪೂಜೆಯೊಳಗ ಇವರು ಕಲ್ಯಾಣಕ್ಕೆ ಬರೋದನ್ನ ಕಾಣಕತ್ತಿದ್ರಂತ ಲಿಂಗದೊಳಗ. ಅಲ್ಲಿ ಇರ್ತಕ್ಕಂಥ ನೀಲಾಂಬಿಕೆ ಗಂಗಾಂಬಿಕೆಯನ್ನ ಕರೆದು, ನೀಲಾ ಗಂಗಾ ನೋಡ್ರಿ, ಕಲ್ಯಾಣದ ರಾಜ ರಾಣಿಯರಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಮಹಾದೇವಿ ತಾಯಿಯವರು ಕಲ್ಯಾಣ ನೋಡಕ್ಕೆ ಬರಾಕತ್ತಾರಂತ ತಿಳ್ಕೊಂಡು ಆ ಇಬ್ಬರು ಹೆಂಡಂದಿರಿಗೆ ಲಿಂಗದೊಳಗ ಅವರನ್ನ ತೋರಿಸ್ತಾನ ಬಸವಣ್ಣ. ಅಂತಂದ್ರೆ ಎಂಥ ಶಕ್ತಿ ಇರಬೇಕು ಬಸವಣ್ಣನ ಹತ್ರ. ಸಾಸಿವೆಯ ಮೇಲೆ ಸಾಗರವನ್ನಿಟ್ಟರ ಎಷ್ಟು ಸಂತೋಷ ಆಗ್ತದ, ಬಸವಣ್ಣನವ್ರಿಗೆ ಅಷ್ಟು ಸಂತೋಷ ಆಗಿತ್ತಂತ. ಯಾಕ? ಒಂದು ಕಾಯಕ ತತ್ವವನ್ನ ಮೆಚ್ಚಿ ಒಬ್ಬ ಮಹಾರಾಜ ಮಹಾರಾಣಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾರ ಅಂತಂದ್ರೆ ಸಾಮಾನ್ಯ ಮಾತೇನು. ಅವರನ್ನ ಬಹಳ ಆದರ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಕಲ್ಯಾಣದೊಳಗೆ ಬರಮಾಡಿಕೊಳ್ತಾರ. ಕಾಯಕ ಅಂದ್ರೆ ಏನು, ದಾಸೋಹ ಅಂದ್ರೆ ಏನು ತಿಳ್ಕೊಳ್ತಾರ. ನಾವು ಕೂಡ ಕಾಯಕ ಮಾಡಿ ಕಲ್ಯಾಣದೊಳಗೆ ಬದುಕ್ತೀವಿ ಅಂತ ತಿಳ್ಕೊಂಡು ಒಂದು ಕಾಯಕವನ್ನ ಆಯ್ಕೆ ಮಾಡ್ಕೊಳ್ತಾರ. ಏನು? ಕಟ್ಟಿಗೆಯನ್ನ ಕಡಿದು ಹೊರೆಯನ್ನ ಕಟ್ಟಿ ತಲೆ ಮ್ಯಾಲ ಇಟ್ಟುಕೊಂಡು ಕಲ್ಯಾಣದ ಆ ಒಂದು ಶರಣರ ಓಣಿಯಲ್ಲಿ ಕಟ್ಟಿಗೆ ಬೇಕೇನ್ರಿ, ಕಟ್ಟಿಗೆ ಅಂತ ತಿಳ್ಕೊಂಡು ಕಟ್ಟಿಗೆ ಮಾರತಕ್ಕಂತ ಕಾಯಕವನ್ನ ಆಯ್ದುಕೊಂಡ ಸಲುವಾಗಿ ಆ ಮಹಾರಾಜನಿಗೆ ಕಲ್ಯಾಣದೊಳಗೆ ಹೆಸರು ಬಿತ್ತು ಮೂಳಿಗೆಯ ಮಾರಯ್ಯ. ಮೂಳಿಗೆಯ ಮಾರಯ್ಯ. ಇಂಥ ಒಬ್ಬ ಮಹಾರಾಜನು ಕೂಡ ಕಲ್ಯಾಣಕ್ಕ ಬಸವಣ್ಣನವರ ಪ್ರಭಾವಕ್ಕೂ ಒಳಗಾಗಿ ಒಂದು ಕಟ್ಟಿಗೆ ಮಾರತಕ್ಕಂತ ಕಾಯಕವನ್ನು ಆಯ್ಕೊಂಡ. ಬಂದಿರತಕ್ಕಂತ ಹಣದೊಳಗೆ ಮೊದಲ ಇಬ್ಬರು ಜಂಗಮರಿಗೆ ದಾಸೋಹ ಮಾಡಬೇಕು, ಉಳಿದಿರ್ತಕ್ಕಂತ ಪ್ರಸಾದವನ್ನು ತಾವು ಗಂಡ ಹೆಂಡತಿ ಮಾಡ್ಬೇಕು. ಇಂಥ ಒಂದು ಮೂಳಿಗೆ ಮಾರಯ್ಯ, ಮೂಳಿಗೆ ಮಹಾದೇವಿ ತಾಯಿಯವರು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಪ್ರಸಿದ್ಧರಾದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಕಲ್ಯಾಣದ ಇತಿಹಾಸ ಅದಕ್ಕೆ ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವ ಇವೇನದಾವಲ್ಲ ಕಲ್ಯಾಣದ 4 ಕಂಬಗಳು. ಇವೆಲ್ಲ ಕಲ್ಯಾಣದ 4 ಕಂಬ ಯಾತ್ರ ಮೇಲೆ ನಿಂತದ ಅಂತಂದ್ರ ಬಸವ ತತ್ವ, ಕಾಯಕ, ದಾಸೋಹ, ಸಮಾನತೆ ಮತ್ತು ಶಿವಾನುಭವ. ಇಂಥ ಬಸವಣ್ಣನವರ ಒಂದು ಕಾಯಕ ತತ್ವಕ್ಕ, ದಾಸೋಹ ತತ್ವಕ್ಕ, ಸಮಾನತೆ, ಶಿವಾನುಭವ ತತ್ವಕ್ಕೆ ಮರಳಾಗಿ ದೇಶದ ನಾನಾ ಕಡೆಯಿಂದ ನಾ ಮುಂದೆ ತಾ ಮುಂದೆ, ನಾ ಮುಂದೆ ತಾ ಮುಂದೆ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಅನೇಕ ಜನ ಶರಣರು, ಸಂತರು, ಮಹಾತ್ಮರು, ಸದ್ಭಕ್ತ ಶ್ರೇಷ್ಠ ಶಿರೋಮಣಿಗಳು ಬರ್ತಾ ಇದ್ದಾರೆ ಎಂಬತಕ್ಕಂತ ಒಂದು ವಿಚಾರ ನಾವು ಇವತ್ತಿನ ದಿವಸ ಕೇಳ್ತೀವಿ. ಮತ್ತ ನಿಮ್ಮ ಬಸವ ಪುರಾಣದ ಒಂದು ಪುಣ್ಯದಿಂದ ಮಾಗನ ಇಬ್ಬರಿಗೆ ನಾಳೆಗೆ ಯಾರು ಬರಕತ್ತಾರ? ಯಾರು ಬರಕತ್ತಾರ ತಂಗಿ? ಕೊಪ್ಪಳ ಅಜ್ಜಾರು ಬರತ್ತಾರ, ಜಗದ್ಗುರುಗಳು ಬರತ್ತಾರ. ಮತ್ತೆ ಯಾರು ಬರಕತ್ತಾರ? ಜಿಡಿಗೆ ಅಜ್ಜಾರು ಬರಕತ್ತಾರ. ಅದಕ್ಕ ಕಲ್ಯಾಣಕ್ಕ ದೇಶ ವಿದೇಶಗಳಿಂದ ಬಂದ್ರಂತ ಬಸವಣ್ಣನ ನೋಡಾಕ. ಮತ್ ನೀವು ನಾಳೆ ಊರಾಗ ಇದ್ದವ್ರ ನೀವ ಬರ್ಲಿಲ್ಲ ಅಂದ್ರೆ ಹೆಂಗ ಜಗದ್ಗುರು ನೋಡಾಕ ಬರ್ತೀರಲ್ರಿ? ನಾಳೆ ಎಷ್ಟು ಗಂಟೆಗೆ ಬರ್ತೀರಿ ನೀವೆಲ್ಲರೂ? 4 ಗಂಟೆಗೆ.